ಸಂಗೀತಗಾರ ಚಲೋ ಮಾಡಿ ಒಂದ್ ಎರಡಲ್ಲಿ ವಿಚಾರ ಮಾಡಿದ್ರೆ ವಿಚಾರ ಒಂದಾಗಲ್ಲ ಇದಕ್ಕೆ ಏನು ವಿಚಾರ ಮಾಡ್ಬೇಕಲ್ವ ಸಂಗೀತಗಾರನೇ ಅವ್ರವ್ರ ದೊಡ್ಡ ಕಾಣ್ತಾರೆ ಮತ್ತೊಂದು ಮಾತಾಡ್ತಾರೆ ಆ ಕುಂದಾರದಾರತೆ ಓಹೋ ಕಂಬದಾರ ತಂಬಾಕಚ್ಚಿ ಪಣಾಪುರ ಮುಂದೆ ಪನಿ ತೊಗೊಂಡು ಮಾಣಗಾಪುರ ಮುಂದೆ ಗಾರಗಳು ತೊಗೊಂಡು ಚಕ್ಮೆ ಮುಂದೆ ಚಕ್ಮೆ ಕೊಡಿದ್ರೆ ಶೇದನೂರ್ ಮುಂದೆ ಸೇದ್ರ ಹೊದನೂರ್ದಾಗ ಬಗಿ ಎದ್ದಿತ್ತು ಬೈನೂರ್ದಾಗ ಬೈಲಾಗಿತ್ತು ಮೈದರಿಗೆ ಆಗ ಮಳೆಗಾಲ ಆಗಿದ್ದೀವ ಈ ಕತ್ತಿ ಮಂಟ ಮೇಲೆ ತಮ್ಮ ತಾಮುದಾರ ಪುಂಡ ಶೆಂಡ ವೈದಿಗಳ ಗಂಡ ನಾನು ದಾರಂದರಿ ಹತ್ತಿನ ಮತ್ತೆ ಪೂರಕ್ಕೆ ಕತರ್ಟ ರಾಜನ ಪಟ್ಟದ ರಾಣಿ ಗಾಂಧಾರಿ ಗರ್ಭದಲ್ಲಿ 101 ಸೋದರ ಜನಿಸುತ್ತಾರೋ 101 ಸೋದರರಲ್ಲಿ ಜಗತ್ತನಾಗಿ ಬೆಳೆಯುವ ರಾಜ ಪಟ್ಟಕ್ಕೆ ಅಧಿಪತಿನಾಗಿರುವ ಭಾರತಿ ನಮ್ಮದಕ್ಕಿರತಿ ತಿರುವನೆ ಮಾಡೋದಾದ್ರೆ ಸೋದವಾಯ್ತು ಅಂದವಾದ ನಿನ್ನ ಚಂದ ಕೈಲಾಸ ರಾಜ ಮಂದಿರ ಬಿಟ್ಟು ಈ ನೆಲದವನು ಕಣ್ಣದೇವ ದೇವಿ ಬಿಡುವ ನಮ್ಮ ಮೇಲೆ ಮಂದಿರ ಬಿಟ್ಟು ಹತ್ತಿರುವ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇ ಅದೇ ಕೇಳಕತ್ತೀವಿ ನೋಡಿ ಅವರವರ ಪಾಂಡವರ ವಿತ್ತಾದ ಶಕ್ತಿಯಲ್ಲಿ ಮೆತ್ತಿರುವ ಕುರ್ಲಭೀಮನ ಅವನಿಗಿದರ ಈ ಮಹಾಬಲಾಢ್ಯನಾದ ದುರ್ಯೋಧನನು ಅಷ್ಟ ಬಲವಾದ ಶಕ್ತಿಯಲ್ಲಿ ಬಲಿರಾಮನ ಹೋಗಿ ಗದೆ ಬಿತ್ತ ಕಲಿತು ಬಂದಿರುವೆನು ಅಷ್ಟ ಬಲವಾದ ಶಕ್ತಿಯಲ್ಲಿ ಬಲಿರಾಮನ ಹೋಗಿ ಗದೆ ಬಿಟ್ಟು ಕಲಿತು ಬಂದಿರು ಆದರೆ ಆ ಕೊಲ್ಲಾರು ಜನನು ಬರಲಿ ಯಾರಿಗಿಲ್ಲ ಯುವರಾಜರ ಪ್ರದಕ್ಷಿಣದಲ್ಲಿ ಚಪ್ಪಲಿ ಮಾಡಿ ಅಂತ್ಯಕ್ಕೆ ಮಾಡಿದ್ದೇನೆ ಆದ್ರೆ ನನ್ನ ಮಿತ್ರ ಬಂದನೆಂದು ವಾರ್ತೆಯನ್ನು ಕೇಳಿ ಇಲ್ಲಿಗೆ ಬಂದ್ರೆ ಸಹಜವಾಯ್ತು ಕುಂತ ಮಂದಿಗೆ ಬಹಳ ಸಂತೋಷ ಆಗಿದ್ರಿ ಮುಂದ್ ನನಗೆ ಆಗ್ತಿರ ದೇವ ದೇವಿ ಪ್ರಭಾವ ಸಾರಥಿ ಹೋಗ್ತಿ ನನ್ನ ಮಿತ್ರನಾದ ನನಗೆ ಸಾರಥಿ ವಿಚಾರ ಭಾರತಿ ನೋಡಿ
ಇಂದಿನ ದಿವಸ ಅಕಸ್ಮಾತ್ತವಾಗಿ ಈ ರಂಗಮಂಟಪಕ್ಕೆ ಬರುವ ಕಾರಣ ಏನಿರಬೇಕು? ಈ ಭಕ್ತರು ದುರ್ಯೋಧನ ಮುಂದೆ ಹೇಳಬೇಕು ನಾವು ನಿನ್ನ ಕೋಮಲವಾದ ಮುಖವು ಪಾಡಿ ಪಕ್ಷಿಯಾಗಿರಬೇಕು. ಈ ಭೂಮಂಡಲದಲ್ಲಿ ಯಾವ ಕೋಟಿ ರಾಜರು ಈ ಪ್ರಚಂಡ ಗಜದಿಂದ ಮತ್ತು ಇನ್ನು ಅಲ್ಲದೆ ಯಾವ ರಾಜ್ಯದಲ್ಲಿ ತಡೆ ನೋಡಿ ಕೈ ಎತ್ತಿದ್ದರೆ ಅವನ ಕೈಯನ್ನು ಕಿತ್ತಿ ಹೇಳಿದ್ಯಾ ದುರ್ಯೋಧನ ಭೂಪಾಲನೆ ಈ ವೀರಾದಿ ವೀರ ಮಹಾರಥಿ ಕರ್ಣ ಮುಂದಿರಿದ್ದು ಮಾತನಾಡುವ ಭಂಡ ಈ ಭೂಮಿಯ ಹುಟ್ಟುವುದು ಎಂದಿಗೂ ಸಾಧ್ಯವಿಲ್ಲ. ಏನಾಯಿ ದುರ್ಯೋಧನ ಭೂಪಾಲನೆ ಆ ಪಂಚ ಪಾಂಡವರು ಯುದ್ಧದಲ್ಲಿ ಬಂದಿದ್ರೆ ಪುಟ್ಟ ಪ್ರಚಂಡ ಪಾಂಡವರು ಗಂಡನಾಗಿರುವ ಈ ಕರ್ಣನು ಈ ವಿಜಯ ಮಾಡಿದವರು ಚೆಂಡವನ್ನು ಆಕಾಶಕ್ಕೆ ಹಾರಿಸಿಬಿಡೋದು. ಕೇಳಿದ್ಯಾ ಎಂದು ಮಿತ್ರ ದುರ್ಯೋಧನ ಭೂಪಾಲನೆ? ಹೇಳ್ತೀನಿ ಕೇಳುವಂತ ಎಲ್ಲ ಒಡಲಲ್ಲಿ ಉಳಿ ಹತ್ತಿದಂತೆ ಆಗಬಹುದು. ಆ ಖುರ್ನ ಭೀಮನ ಮಾತು ಕೇಳಿದ್ದರೆ ಹೇಳಿ ನಡೆ ನಡೆ ನುಡಿದ ಮಾತುಗಳನ್ನು ಕೇಳಿ ಭುಜದ ಬಲಗಳು ತರುತ್ತಲಿತ್ತು. ಮತ್ತು ಆ ಪಂಚ ಪಾಂಡವ ಸತ್ಯ ಆದ ನಿನ್ನನ್ನು ದಾಸಿಯನ್ನು ಮಾಡಿ ಪ್ರಿಯವಾದ ತೊಡೆ ಮೇಲೆ ಕುಂದರಿಸಲಿಲ್ಲ ಅಂದರೆ ಈ ಮಹಾಬಲಾಢ್ಯನಾದ ಹತ್ತಕ್ಕೆ ಬೇಕು. ಭೀಮನೆ ಕುರುಡ ಯುದ್ಧದಲ್ಲಿ ಕುರುಡ ಮಗನ ಗದೆಯಿಂದ ನಿನ್ನನ್ನು ಎದೆಯನ್ನು ಬಡಿದು ಅಂದರೆ ಈ ಪೂರ್ವ ಮುಚ್ಚದಲ್ಲಿ ಹುಟ್ಟಿದ ಫಲವೇ ಹೇಳಿದ್ಯಾ ಕಾರಣವೀರನು
ಮಾಹಿತಿ ಮುಂದೆ ಮಾತಾಡಿದ್ರೆ ಗುಡಿಯನವ್ರಿಗೆ ಕೆಸರಿಗೆ ಮಾಹಿತಿ ಮುಂದೆ ಮಾತಾಡ್ರಿ. ಪಂಚ ಪಾಂಡವರಿಗೆ ಈ ಭೂಮಂಡಲದ ಎಲ್ಲಾ ರಾಜರು ಒಂದಾಗಿ ಬಂದರು. ಈ ಬಹದ್ದೂರು ಕರ್ಣವರಿಗೆ ಪರಾಕ್ರಮವನ್ನು ಮಾಡಿ ಅವರು ಚಂಡವನ್ನು ಕುರಿಯಂತೆ ಕರೆದು ಬಂದ್ಬಿಡುವರು. ಹಿಂದಕ್ಕೆ ಕುಲ ಭೀಮನು ತನ್ನ ಬಲದ ಮೇಲೆ ಭರವಸೆ ಇಟ್ಟು ಬಲವಂತವಾಗಿ ರಾಜಶ್ರೀತನ ಅಂಗದೇಶಕ್ಕೆ ದಿಗ್ವಿಜಯಕ್ಕೆ ಬಂದಿದ್ದನು. ಆ ಕೋಣದಂತೆ ಬಲಾಂತವಾದ ಹೇಳಿ ಭೀಮನ ಮದವನ್ನು ಜರ ನಡೆಸಿಬಿಟ್ಟಿದನು. ಆಮೇಲೆ ಪುಂಡನಂತೆ ಬೆರೆಯುವ ಭಂಡನಾದ ಮಧ್ಯೆ ಪಾಂಡವ ಅರ್ಜುನನು ಈ ಯುದ್ಧದವರು ಇನ್ನೂ ಆದರೂ ಬಂದಿದ್ದಾರೆ. ದ್ರೋಣಾಚಾರ್ಯ ಪಟ್ಟ ಶಿಷ್ಯಗರು ಒಂದೇ ಮಾಡ ಹೊತ್ತಕ್ಕೆ ದ್ರೋಣಾಚಾರ್ಯ ಕಲಿಸಿದ ವಿದ್ಯೆಯನ್ನು ಮರೆಸಿಬಿಡುವನು. ಅವನಂತ ಧನುರ್ಧಾರಿ ನೌಕನ್ನು ಭೂಮಿ ಮೇಲೆ ಯಾರಿಲ್ಲವೆಂದು ತಿಳಿದು ಹರ್ಷದಿಂದ ಕಣ್ಣು ಮುಚ್ಚಿ ಕೂತಿರುವ ದ್ರೋಣಾಚಾರ್ಯರನ್ನು ಒಂದೇ ಮಾಡಿ ಹೊತ್ತಕ್ಕೆ ಅವರ ಕಣ್ಣನ್ನು ತೆರೆಸಿ ಈ ಭೂಮಂಡಲ ಮೇಲೆ ಕಡೆಗೆ ಬಾಣ ಬಿಲದಲ್ಲಿ ಮಹಾರಥಿಯರನ್ನು ತೋರಿಸಿಕೊಳ್ಳನು. ಕೇಳಿದೆಯೋ ತುಳಿಯುವ ಭೂಪಾಲನೆ ನಿನ್ನ ಮನದಲ್ಲಿ ಬೆಂಕಿ ಅಂತ ಉರಿತಿರುವಾಗ ಭಂಡಾರ್ಜುನನ ಚಂಡವನ್ನು ಮಹಾಪ್ರಭಾವ ಮಾಡಿ ಅವನು ಚಂಡವನ್ನು ಗಗನ ಮಂಡಲಕ್ಕೆ ಹಾರಿಸಿದ್ದರೆ ನಮ್ಮ ಹಸ್ತಾಪುರದಲ್ಲಿ ಹೇನ ನಿತ್ಯನಾದ ಕರ್ಣವೀರನೇ ಆ ಮನಸ್ಸ ಬದಲಾಗಿರುವ ಅಪ್ಪನಲ್ಲಿ ಪುಂಡ ದುರ್ಗವನ್ನು ಚಂಡವನ್ನು ಹಾಕಿ ಚಂಡವಿದರು ಮತ್ತು ವಿಶ್ವನ ಮಾತು ಕೇಳಿ ಸುಮ್ಮನಾಗಿದ್ದೇನೆ. ಎಲ್ಲವಾದ ಪಂಚ ಪಾಂಡವರ ಚಂಡವನ್ನು ಹೇಳಿದ್ಯಾ ಇದಕ್ಕೆ ನಾನೊಂದು ನೀತಿ ಹೇಳ್ತೀನಿ ಕೇಳುವಂತವನಾಗ ಸಮಾಚಾರದಿಂದ ಹೇಳುವಂತವನು ತಮ್ಮನಾದ ಸತ್ಯದ ಕಾಲಕ್ಕೆ ಬಿಚ್ಚಿದರು ಪ್ರಾರ್ಥನೆ ಯಾವ ಕಾಲಕ್ಕೂ ಯುದ್ಧಕ್ಕೆ ಸಾಧ್ಯವಿಲ್ಲ. ಪಾಂಡವರು ಮತ್ತೊಂದು ಜನ ಅಪ್ಪನಂತೆ ಇಂದ್ರ ಪರಿಸ್ಥಿತಿ ರಾಜ್ಯಗಳು ಹೇಳಕ್ಕೆ
ಪುತ್ರನಾಗಿರುವ ದುರ್ಯೋಧನಿಗೆ ರಾಜ್ಯ ಕೊಡುವವರೆಗಿದ್ದು ರಾಜ್ಯವನ್ನು ಕೊಟ್ಟಿದ್ದಾನೆ. ಆ ಇಂದ್ರಪ್ರಸ್ಥಿ ರಾಜ್ಯವು ನಮ್ಮ ಹತ್ತಾಪುರಿಗೆ ಜೋಡಿಸಿದ್ದರೆ ಆ ಕುಲ್ಲ ಪಾಂಡವರಿಗೆ ಹೇಗೆ ಬಿಟ್ಟರೆ ಕೆಲವೊಂಬಕ್ಕೆ ಬಿಟ್ಟಂತಾಗುವುದು. ಅದಕ್ಕಾಗಿ ಶಕುನಿ ಮಾವ ಹೇಳಿದ ಬಿಟ್ಟರಂತ ಹೇಳಿದರನ್ನು ಕರೆಸಿ ಪಂಚ ಪಾಂಡವರಿಗೆ ಕುಂಡ ತವರವರು ದಾಸ ಮಾಡುವರು. ನಿಮ್ಮ ಚರಣ ಮೇಲೆ ಬಿದ್ದು ಬೇಡಿಕೊಳ್ಳಬೇನು. ವೈಭವ ಸಂಪನ್ನವಾದ ಹಸ್ತಿನಾಪುರದಲ್ಲಿ ನಿನ್ನ ಜೂಜಾಟ ಬೇಡ. ನಿನ್ನ ಜೂಜಾಟದ ಮಾತು ನನಗೆ ಸರಿ ಕಾಣುವುದಿಲ್ಲ. ಈ ಚಂಚಲ ಆಟದಿಂದ ನಮ್ಮನ್ನು ಕಲ್ಯಾಣ ಅನ್ನೋದು ಕಾಣುವುದಿಲ್ಲ. ದುರ್ಬಲ ಕೇಳಿ ಜೂಜಾಟದ ಗೌಡಿಯನ್ನು ಹಿಡಿದು ನಿನ್ನಂತವರು ನನ್ನಂತ ಬಾತು ಈ ಸ್ವಾಸಿಗಳು ಈ ಬೆಳದಂಡವಾದ ಭುಜ ಮೇಲೆ ಯುದ್ಧಕ್ಕೆ ಪಡಿವನ್ನು ಕೋಟ ನೋಡಿ ನಿನ್ನ ಜೂಜಾಟವನ್ನು ಬಿಟ್ಟು ಯುದ್ಧಾಟವನ್ನು ಮಾಡಿ ಪಾಂಡವರಿಗೆ ತಂದು ನಿನ್ನ ಪಾದ ಮೇಲೆ ಬೇಗನೆ ಅಪ್ಪಡಿ ಕೊಡುವಂತವರಾಗು ದುರ್ಯೋಧನ ಗೋಪಾಲನೆ. ಜೂಜಾಟ ಆಡುವ ಕ್ಷತ್ರಿಯರ ಭಕ್ತಿನಿರಬಹುದು. ಇಂಥ ಜೂಜಾಟ ಆಡುವ ಕ್ಷತ್ರಿಯರಿಗೆ ಸಂತೋಷ ಪಡೆಯುವರು. ಇಂಥ ಮಾತು ರಾಜವಂಶದಲ್ಲಿ ಹುಟ್ಟಿರುವ ರಾಜರಿಗೆ ನಿನ್ನಲ್ಲಿ ರಕ್ತದ ಕ್ಷತ್ರಿಯ ಧರ್ಮವಿದ್ದರೆ ನೀನು ನನ್ನ ಚಿತ್ರನಾಮಕರಣವೀರನೆ. ಹೇ ದುರ್ಯೋಧನ ಗೋಪಾಲನೆ, ಬೇಡ ಬೇಡ ನಿನ್ನ ಜೂಜಾಟವನ್ನು ಬೇಡ. ಆ ಪರಾಕ್ರಮಿ ಪಾಂಡವರು ಹೀಗೆ ಕಪ್ಪಂಡಿತ್ತಿಂದ ದಾಸ ಮಾಡಬೇಕಾದ್ರೆ ನನಗೆ ಸರಿ ಕಾಣುವುದಿಲ್ಲ. ಈ ಚಂಚಲ ಆಟದಿಂದ ನಮ್ಮನ್ನು ಕಲ್ಯಾಣ ಕಾಣುವುದಿಲ್ಲ. ಕೇಳಿದ್ಯಾ ದುರ್ಯೋಧನ ಗೋಪಾಲನೆ? ಜೂಜಾಟ ಆಡುವ ಕ್ಷತ್ರಿಯರು ಘೋಷಣೆಯರು ಅಂತ ಜೂಜಾಟ ಆಡುವ ಕ್ಷತ್ರಿಯರಿಗೆ ಸಂತೋಷ ಪಡೆಯುವರು. ಇಂಥ ಮಾತು ರಾಜವಂಶದಲ್ಲಿ ಹುಟ್ಟಿರುವ ರಾಜರಿಗೆ ತಿಳಿಯಲು ನಿನ್ನಲ್ಲಿ ರಕ್ತದ ಕ್ಷತ್ರಿಯ ಧರ್ಮವಿದ್ದರೆ ಹೇ ದುರ್ಯೋಧನ ಗೋಪಾಲನೆ, ನಾನು ನಿನಗೆ ಒಳ್ಳೆದು ಮಾತು ಹೇಳಿದ್ರೆ ಮನುಷ್ಯ ಕೆಟ್ಟ ಮನಸ್ಸಿ ನನಗೆ ನೋವಾಗಂತ ಮಾತನಾಡಿದ್ಯಾ ದುರ್ಯೋಧನ ಗೋಪಾಲನೆ? ನನ್ನನ್ನು ಹೀನ ಜಾತಿಯಲ್ಲಿ ತಿಳಿದು ಮಾತವನ್ನು ನಾಡಿ ಏನು ಮನಸ್ಸಿಗೆ ದುಃಖಿತ ಮಾಡಿದ್ಯಾ ದುರ್ಯೋಧನ ಗೋಪಾಲನೆ? ನೀನು ನಿನ್ನ ಮನುಷ್ಯನಂತೆ ಜೂಜಾಟವನ್ನು ನಡೆಸುವಂತವ್ ನಾನು ಪರಾಕ್ರಮಿ ಪಾಂಡವರ ಮೋಸಾಟವನ್ನು ನೋಡಲಾರೆ. ನಾನು ನಮ್ಮ ದೇಶಕ್ಕೆ ಹೋಗುತ್ತಿನ ಕೊಡುವಂತವ್ ನಾವು ದುರ್ಯೋಧನ ಗೋಪಾಲನೆ. ಏನು ಚಿಂತೆವಿಲ್ಲದ ಹೋಗಿ ಬರುವಂತವ್ ನಾವು ಮಿತ್ರನಾದ ಕರ್ಣವೀರನೇ. ಕಡೆ ಬರುವಂತವನಾಗು ಚಂದಾಗಿ ಹೇಳಿದಂತ ಆ ಖುಲ್ಲ ಪಾಂಡವರು ನೋಡುವಂತವನಾಗು. ನೋಡಿದ್ರೆ ನೋಡಿ ಭೀಷ್ಮಾಚಾರ್ಯರ ಪಾಂಡವರ ಚೌರತ್ಯಂತಿ ಭಾಸುರಕ್ಕವರವರ ಎಲ್ಲ ಈ ಸಾರಥಿ ಹೊತ್ತಿ ಎಲ್ಲ ಸುಖ ಸಂಪನ್ನವಾಗಿ ಹೋದ ನೋಡು ಬಾಯಿಂದ ನೋಡಿ ಜೂಜಾಟಿನಲ್ಲಿ ಧರ್ಮವನ್ನು ಮನಸ್ಸಿಗೆ ಹಚ್ಚಿಕೊಂಡು ಹೇಳಿ ಧರ್ಮವನ್ನು ನಾಯಂತಿ ಮುಖವನ್ನು ನೆಲಕ್ಕೆ ಮಾಡಿ ಹೇಗೆ ನಡೆಯುತ್ತಾನೆ ನೋಡುವಂತವನಾಗು. ನೋಡಿದ್ರೆ ನೋಡಿ ಹೊತ್ತಿ ಇತ್ತ ಕಡೆ ಬರುವಂತವನಾಗರಿ ಬಂದಿದ್ ನೋಡಿ ನಿಮ್ಮ ಜ್ಯೇಷ್ಠ ಅಣ್ಣನಾದ ದುರ್ಯೋಧನನು ಮಾಡಿದ ಪರಾಕ್ರಮವನ್ನು ನೋಡುವಂತವನಾಗರಿ. ನೋಡಿದ್ ನೋಡಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸಬೇಕಾದರೆ ಸಾಮಾನ್ಯ ಮಾತನ್ನಲ್ಲ. ಅಲ್ಲ ಅಲ್ಲಿ ಸಾಮಾನ್ಯ ಮಾತಲ್ಲ ಇದು. ಭೀಮನೆ ಹೊತ್ತಿ ಯುದ್ಧದಲ್ಲಿ ಕುರುಡನ ಮಗನ ಗದೆಯಿಂದ ನನ್ನ ಎದೆಯನ್ನು ಬಡಿದು ನೋಡಿ ಇಲ್ಲಂದ್ರೆ ಈ ಕುರುವಂಶದಲ್ಲಿ ಹುಟ್ಟಿದ ಫಲವೇ ಪಾಂಡವರ ಸತ್ಯವಾದ ಹೇಳಿದ್ರು ಪತಿಯೇ ಹೊತ್ತಿ ನಿನ್ನನ್ನು ದಾಸಿಯನ್ನು ಮಾಡಿ ಅನ್ನ ರಂಗಶಾಲೆಯಲ್ಲಿ ತಂದಿಡುವುದು ಈ ಭಕ್ತರು ದುರ್ವೇದನ ಮಾಡಿದ ಪ್ರತಿಜ್ಞಾ ಯಾವ ಕಾಲಕ್ಕೂ ಪೂರ್ಣ ಮಾಡೋದು ಯಾವ ಕಾಲಕ್ಕಾಗಲ್ಲ ನೋಡ್ರಿ.
ಹೇಳಿದ್ಯಾ ಹೇಳಿ ಹಲೋ ಅವರಂತೆ ರಾಜಶೇಖರ್ ಪಟೇಲ್ ಇವರಾದ್ರು ಅರವಣ ಮಾಸ್ತರಿಗೆ 50 ರೂಪಾಯಿ ಕೊಡುತ್ತಾರೆ, ತಪ್ಪಕ್ಕೆ 50 ರೂಪಾಯಿ ಕೊಡುತ್ತಾರೆ. ಅವ್ರ ಹೊತ್ತಿಂದ ನಾನು ಹೆಸರು ಬರ್ತೀನಿ. ಸೃಷ್ಟಿಯು ಸತ್ಯವಂತರ ಪರಿಪಾಲನೆಗಾಗಿ ಈಗ ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದರು. ಹೇಗೆ ಬಾ ಸತ್ಯವಂತರ ಸತ್ಯದ ಹೋರಾಟಕ್ಕೆ ಕೊನೆ ಆಗಲಿಲ್ಲ. ಎಲೈ ಸಾರಥಿ ಹೊತ್ತಿ ಎಲ್ಲ ಸತ್ಯವಂತರ ಏನು ಭಕ್ತ ಪಾಂಡವರು 12 ವರ್ಷ ವನವಾಸ ಮುಗಿಸಿ ಪೂರ್ಣವಾಯಿತು. ನೋಡಿ ಆ ಸತ್ಯನಾದ ಕೌರವರು ಸತ್ಯದಿಂದ ನಾಶ ಮಾಡಿ ಹೇಗೆ ಬಾ ಸತ್ಯದ ಧವನ ಪಥಕ್ಕೆ ಯಾವ ಕಾಲಕ್ಕೆ ನಾನು ಮೆರೆಸುತ್ತೇನೆ. ಎಲೈ ಸಾರಥಿ ಹೊತ್ತಿ ಎಲ್ಲ ಭಕ್ತ ಪಾಂಡವರಿಗೆ ಕೆಟ್ಟ ವನದಲ್ಲಿ ನೋಡ್ರಿ ಎಲ್ಲಿದ್ದಾರೆ ಅವರಿಗೆ ಶ್ರೀಕೃಷ್ಣ ಪರಮಾತ್ಮ ಬಂದವರ ವಾರ್ತೆಯನ್ನು ಹೇಳುವಂತನಾಗ ಸಾರಥಿ ಕುಶಾಲಮತಿ ಅತಿ ತಿಮಿರದಿಂದ ಹೋಗಿ ಹೇಳ್ತಾರಪ್ಪ. जनता
ಕೇಳುವಂತನಾಗಿ ಏನು ಭಕ್ತನಾದ ಪಂಚಪಾಂಡವಗಳ ಹೇ ಶ್ರೀಕೃಷ್ಣ ಪರಮಾತ್ಮರೇ ಇದಲ್ಲದೆ ಮತ್ತೆ ಕೇಳುವಂತವ್ರಾಗಿರಿ. ಅದೇನೋ ಚೆನ್ನಾಗಿ ಹೇಳುವಂತನಾದ ಏನು ಭಕ್ತನಾದ ಧರ್ಮರಾಜನೇ. ಸೋಲಿಸಿ ಕೆಟ್ಟ ವನವಾಸ ದಾರಿಯನ್ನು ತೋರಿಸಿದ್ದರು. ಆ ವನವಾಸದಲ್ಲಿ ಸುಖಯಾಗಿ ಇರಬಾರದೆಂದು ತಿಳಿದು ದುರ್ವಾಸ ಮಹರ್ಷಿಗೆ ತನ್ನ 12,000 ಶಿಷ್ಯಗಣ ಸೇವಕರಿಗೆ ಎನ್ನ ಭೋಜನಕ್ಕೆ ಕಳಿಸಿದ್ದರು. ಅಷ್ಟು ಭೋಜನನ್ನು ಆಗಲಿಲ್ಲಂದರೆ ಶಾಪವನ್ನು ಕೊಡುತ್ತೇನಂತ ಹೇಳಿದ್ದರು. ಸಕಲ ಸಂಪನ್ನ ವೈಭವವನ್ನು ತೋರಿಸಿ ಈ ವನದಲ್ಲಿ ಬಂದು ಚಿತ್ರಸೇನೆಗೊಡನೆ ಘೋರ ಕಾಲವನ್ನು ಮಾಡಿದ್ದರು. ಅವರವರು ಎಷ್ಟಾದರೂ ನಮ್ಮ ತಮ್ಮಗಳಿದ್ದರು. ವಿದುರ ಭೀಷ್ಮ ದ್ರೋಣ ಆದಿ ಯಾಜ್ಯ ಪುರುಷ ಕರ್ಣ ದುರ್ವೇದನ ಮತ್ತು ಇವರು ಎಲ್ಲರೂ ನಮ್ಮ ಅಣ್ಣ ತಮ್ಮರಿದ್ದರು. ನಮ್ಮನ್ನು ಏತಕ್ಕೆ ಕಾಡುತ್ತಿರುವರ ದೇವ ಮಾನ್ಯ ಭಾವ. ಆಹೇನು ಭಕ್ತರಾದ ಧರ್ಮರಾಜನೇ, ಇದಕ್ಕೊಂದು ನೀತಿ ಹೇಳಿದ್ರೆ ಕೇಳುವಂತ ನಾವು ಏನಿರುವುದು ಚೆನ್ನಾಗಿ ಹೇಳುವಂತವರಾಗಿರಿ. Yeah.
ಧ್ವನಿಯನ್ನು ಕೇಳಿ ಓಡಿ ಬಂದು ಸಹಾಯಕ್ಕೆ ನಿಲ್ಲುವೆ ಮತ್ತು ಸರ್ವ ಸಂಪನ್ನ ವೈಭವವನ್ನು ತೋರುಕಾಗಿ ಈ ವನದಲ್ಲಿ ಬರುವಳಿ ಚಿತ್ರಸೇನ ಗಂಧರ್ವೆ ಕಳವಿ ಆ ನೀಚ ಕೌರವ ಸತ್ವವನ್ನು ಮುರಿಲಿಲ್ಲವೇ ನಾನು ಎಷ್ಟು ಸಹಾಯ ಮಾಡಿದ್ರೆ ನಿನ್ನ ಮನದಲ್ಲಿ ಸಂಕೋಚ ಬರ್ತದೆ ಹೇಳುವಂತನಾಗು ಎಂದು ಭಕ್ತನಾದ ಧರ್ಮರಾಜನೇ. ಶ್ರೀಕೃಷ್ಣ ಪರಮಾತ್ಮರೇ, ನನ್ನ ತಪ್ಪಿಗಾಗಿ ತಮ್ಮಗಳ ಭೋಗಿಸುತ್ತಿರುವ ಕಷ್ಟಗಳನ್ನು ನಾನು ನೋಡಲಾರೆನು. ಭೂಮಿಯ ಮೇಲೆ ನನ್ನ ತಮ್ಮನಾದ ಭೀಮ, ಅರ್ಜುನ ಮತ್ತು ನಕುಲ ಸಹದೇವ ಕೋಮಲಾಂಗಿಯಾದ ದ್ರೌಪದಿಗೆ ಅನ್ಯಾಯ ಮಾಡಿರುವ ಪಾಪದ ಪರಿವಾರ್ಗ ಮಾರ್ಗವನ್ನು ಹೇಳುವಂತವರಾಗಲಿ ಶ್ರೀಹರಿಯ. ಪಾಪ ಪರಿಹಾರದ ಮಾರ್ಗವನ್ನು ಹೇಳುತ್ತೀನಿ. ಈ ಮಹಾಪಲಾಟಿ ಭೀಮಸೇನಿಗೆ ಅಪ್ಪಣೆಯನ್ನು ಕೊಟ್ಟು ನೋಡು. ಆ ಕೊಲ್ಲ ಕೌರವರಿಗೆ ಕಣ್ಣ ಮಗದಿಂದ ಕುತ್ತಿ ಅವರ ಇದೆಯನ್ನು ಹೊಡೆದು ಆ ಕೊಲ್ಲ ಕೌರವರ ಇದೆಯಿಂದ ಹರಿಯುತ್ತಿರುವ ಚಂದನಿಂದ ಪಾದ ಮೇಲೆ ಅಭಿಷೇಕ ಮಾಡಬೇಕು. ಆ ನಮ್ಮ ರಕ್ತದಿಂದಲೇ ನಿನ್ನನ್ನ ಅಪ್ಪಣೆಯನ್ನು ಕೊಡುವಂತ ನಾವು ಧರ್ಮ ಗೋಪಾಲನೆ. ಈ ಮಧ್ಯ ಬಾಂಧವಗೆ ಒಂದೇ ಒಂದು ಸಲ ಅಪ್ಪಣೆಯನ್ನು ಕೊಡುವಂತವನಾಗು. ಆ ಕಪಟ ನೀತಿಯಿಂದ ಕಪಟ ಆಟ ಆಡ್ತಿರುವ ಕೌರವರ ಮೇಲೆ ಬಾಣಿನ ಬಳಿಯನ್ನು ಕಡಿಮೆ ಆದಮ ಕೌರವರ ಕುತ್ತಿಗೆಯನ್ನು ಕುಡಿಯಂತ ಕರ್ರನ್ನು ಕೊಯ್ದು ನಿಮ್ಮ ಪಾದ ಮೇಲೆ ಅರ್ಪಿಸುವೆನು. ಇಂದ್ರ ಲೋಕದಲ್ಲಿ ಪಡೆದಿರುವ ಮಹಾಪಾಟಿ ಶಸ್ತ್ರಾಸ್ತ್ರವನ್ನು ನನ್ನ ಗಿರಿದೇವನ ದಿವಸದಿಂದ ಕೌರವರ ದಂಡ ಒಂದೇ ಒಂದು ನಿಮಿಷದಲ್ಲಿ ಕೊಂದು ಹಾಕಿ ಬರುವನು. ಅಪ್ಪಣೆಯನ್ನು ಕೊಟ್ಟು ಧರ್ಮರಾಜನೇ. ಹೇ ಭೀಮಾಸುರಗಳ್ಯ, ಸಿಟ್ಟವನ್ನು ತಾಳುವಂತನಾಗರಿ. ಸಿಟ್ಟಂದ್ರೆ ಬಲವಾದ ಪುರುಷರಿಗೆ ಬಂಟು ಮಾಡುವ ಆಚಾರ ಇರುವುದು. ಕೌರವ ಸೈನ್ಯ ಅಂದ್ರೆ ಸಾಮಾನ್ಯ ಮಾತನಲ್ಲ. ಮಹಾಬಲಾಡಿ ಶಕ್ತಿ ಮಿಲಾದ ಭೀಮನೆಂದರು, ಮಹಾಬಲಾಡಿ ದುರ್ಯೋಧನ ಮತ್ತು ದುಶ್ಯಾಸನಿದ್ದಾನೆ. ಮಹಾಧನುಧರಾಗಿರುವ ಖಂಡರು ಸತ್ಯವಂತ ದಾನಸೂರು ಮಹಾರಥಿ ಕರ್ಣಿತಾನೆ. ಕಪಟ ನೀತಿ ಜ್ಞಾನಾಗಿರುವ ಶಕುನಿ, ಭೀಷ್ಮ, ದ್ರೋಣ ಇವರೆಲ್ಲರೂ ಕೌರವ ಸೈನ್ಯದಲ್ಲಿ ಇರುವಾಗ ನಿಮಗೆ ಜಯ ಬರೋದಂದ್ರೆ ಸಾಧ್ಯವಿಲ್ಲ. ಅದಕ್ಕೆ ನೀವು ಕೃತಾಜ್ಞೆಯನ್ನು ಕಡಿಮೆ ಮಾಡಿ ವಿಚಾರ ತಂದಲ್ಲಿ ಆಚಾರ ಮಾಡುವಂತನಾಗರಿ. ಭಕ್ತನಾದ ಪಂಚ ಪಾಂಡವಗಳೇ, ಶ್ರೀಕೃಷ್ಣ ಪರಮಾತ್ಮರೇ, ಒಂದು ನೀತಿ ಹೇಳ್ತೀನಿ ಕೇಳುವಂತವರಾಗಿರಿ. ಅದೇನೋ ಚೆನ್ನಾಗಿ ಹೇಳುವಂತ ಭಕ್ತನಾದ ಧರ್ಮರಾಜನೇ. Oh
ರಾಜ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ನಡೆಸಿದ್ದರೆ ಅದು ಸರಿಯಾಗುವುದಿಲ್ಲ. ಆ ಶ್ರೀಹರಿಯ ಹೇಳಿ ಧರ್ಮರಾಜನೇ, ನಿನ್ನ ಆಯುಷ್ಯದ ವಿಚಾರ ಅಂದ್ರೆ ತನ್ನಕ್ಕೆ ತಾನೇ ಕಟ್ಟಿಟ್ಟಿರುವ ಮನಿ ಮಾಡಿರುವುದು. ವಿದ್ಯೆ ಬೇಡ ಅಂದ್ರೆ ಕ್ಷತ್ರಿಯ ಕುಲಕ್ಕೆ ಯಾಕೆ ಹುಟ್ಟಿ ಬಂದಿದೆ? ಅದಕ್ಕಿಂತ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿ ಬಂದಿದ್ದು ಚೆನ್ನಾಗಿತ್ತು. ವಿದ್ಯೆ ಬೇಡ ಅಂದ್ರೆ ದುಶ್ಯಾಸನ ರಕ್ತದಿಂದ ಕೂದಲು ಶೃಂಗಾರ ಮಾಡುವನೆಂದು ದ್ರೌಪದಿಗೆ ಜಗ್ಗಿ ತಂದು ಬಾತುಡಿ ಮೇಲೆ ಕುಳಿತುಕೋ ಅಂತ ಹೇಳ್ತಿರುವ ನೀಚ ದುರ್ಯೋಧನಿಗೆ ದ್ರೌಪದಿ ಅಂದ್ರೆ ಅಣ್ಣನ ಸತೀತನವೇ ರಕ್ಷಾಕರ ದುರ್ವಾಸರುಸಿ ಪ್ರಸಂಗವನ್ನು ಮರೆತು ಬಿಟ್ಟು ನೀನು ನನಗೆ ಷಂಡನಂತೆ ಮಾತನಾಡ್ತಾ ಹೇಳಿದನು ರಾಜನೇ. ಕೃಷ್ಣ ಮುರಾರಿ ಹೇಳಿದ ಮಾತು ಇರುವುದು. ಕ್ಷತ್ರಿಯ ಕುಲಕ್ಕೆ ವಿತ್ತ ಬೇಡಂದರೆ ತಿನ್ನಂತೆ ಆಗುವುದು. ಕ್ಷತ್ರಿಯರಿಗೆ ವಿತ್ತಂದರೆ ಸ್ವರ್ಗದ ದಾರಿ ಇರುವುದು. ಆ ವಿತ್ತದಲ್ಲಿ ಪರಾಜಯ ಬಂದರೆ ಸ್ವರ್ಗಕ್ಕೆ ಹೋಗುವೆ, ಜಯ ಬಂದರೆ ಹಸ್ತಿನಾಪುರದ ರಾಜ್ಯವನ್ನಾಳೋಣ. ಹೇಳಿದ್ದೆ ಧರ್ಮರಾಜನೇ. ಶ್ರೀಕೃಷ್ಣ ಪರಮಾತ್ಮರೇ, ನಿಮ್ಮ ಮಾತಿಗೆ ನಾವು ಒಪ್ಪಿದ್ದೇವೆ. ಆದರೆ ಇನ್ನು ಮೇಲೆ ಏನು ಮಾಡಬೇಕು ಹೇಳುವಂತವರಾಗಲಿ ಶ್ರೀಹರಿಯೇ. ಏನು ಧರ್ಮರಾಜನೇ, ಆ ದುಷ್ಟಕಾರರು ಕಪಾಡಿಸಲಿಕ್ಕೆ ವನವಾಸ ಭೋಗಿಸಲಿಯಾಗಿದ್ರು ಸಾಧ್ಯವಾಯ್ತು. ಅದು ಯಾಕಂದ್ರೆ ನಿಮ್ಮ 12 ವರ್ಷ ವನವಾಸಿ ಮಿತಿಗೆ ಮುಗಿದೋಗಿದೆ. ಇನ್ನು ಮೇಲೆ ಮಹಾ ದುರ್ಲಭ ಆಗಿರುವ ಅಜ್ಞಾತವಾಸ ಹೇಳಕ್ಕೆ ನಿಮಗೆ ಮತ್ತು ಗುರುತು ಹಿಡಿದು 12 ವರ್ಷ ವನವಾಸಿಗೆ 1 ವರ್ಷ ಗುಪ್ತವಾಸಿಗೆ ಕೊಡ್ತಾರೆ. ನೀವು ನಾನು ಹೇಳಿದಂತೆ ವೇಷವನ್ನು ಬದಲಾಯಿಸಿ ವಿರಾಟಪುರದಲ್ಲಿ ಇರ್ತೀರೋ ಅಥವಾ ಮತ್ತು ವನವಾಸಕ್ಕೆ ಹೋಗ್ತೀರೋ ಹೇಗೆ ಹೇಳುವಂತನಾಗ್ರಿ ಏನು ಭಕ್ತನಾದ ಪಂಚಪಾಂಡವರ. ಶ್ರೀಕೃಷ್ಣ ಪರಮಾತ್ಮರೇ, ನಿಮ್ಮ ಇಚ್ಛೆದಂತೆ ನಾವು ವಿರಾಟ ನಗರಕ್ಕೆ ಹೋಗುತ್ತೇವೆ. ಆದರೆ ಆ ವಿರಾಟ ನಗರದಲ್ಲಿ ಯಾರು ಯಾವ ವೇಷವನ್ನು ಧರಿಸಿ 1 ವರ್ಷ ಅಜ್ಞಾತವಾಸವು ಹೇಗೆ ಕಾಲ ಕಳೆದು ಬರಬೇಕು ಹೇಳುವಂತವರಾಗ್ರಿ ಶ್ರೀಹರಿಯೇ. ಏನು ಭಕ್ತನಾದ ಧರ್ಮರಾಜನೇ, ನೀವು ವಿರಾಟ ನಗರದಲ್ಲಿ ಧರಿಸುವ ವೇಷವನ್ನು ಹೇಳಿದ್ರು ಚಿತ್ತಿ ಹುಟ್ಟು ಕೇಳುವಂತ ನಗರಿ. ನೀನು ವಿರಾಟ ನಗರದಲ್ಲಿ ಹೋಗಿ ವಿರಾಟ ರಾಜನ ಹತ್ತಿರ ಕಂಕುಬಾಟ ನಾಮ ಪಡೆದು ತೂತುಗಾರನಾಗಿ ವಿರಾಟ ರಾಜನ ಮನಸ್ಸು ಗೆಲ್ಲಬೇಕು. ಮಹಾಬಲಾಢ್ಯ ಶಕ್ತಿಮನಾದ ಭೀಮಸೇನನೇ, ಮಹಾಬಲಾಢ್ಯ ಶಕ್ತಿಮನಾದ ಭೀಮಸೇನನೇ, ನೀನು ವಲ್ಲಭನ ನಾಮ ಪಡೆದು ವಿರಾಟ ರಾಜನ ಪಾಕಶಾಲೆಯಲ್ಲಿ ಕೈಯಲ್ಲಿ ಹುಟ್ಟು ಜಾರು ಹಿಡಿದು ವಿರಾಟನಿಗೆ ಮತ್ತು ಕೀರ್ತಿಗಳಿಗೆ ಸಂತೋಷಪಡಿಸಬೇಕು. ಧನುರ್ಧರಾಗಿರುವ ಪುಂಡಾರ್ಜುನ ನೀನು ವಿರಾಟಪುರದಲ್ಲಿ ಹೆಣ್ಣಿನ ವೇಷವನ್ನು ತಟ್ಟು ವಿರಾಟ ರಾಜನ ಧರ್ಮ ಪುತ್ರಿಯಾದ ಉತ್ತರಂಗಿಗೂ ನರ್ತ ಶಿಕ್ಷಣ ಪಾಠವು ಕಲಿಸಬೇಕು. ನೀವು ಈ ಪ್ರಕಾರ ಎಲ್ಲರೂ ಕಾಲ ಕಳಿಬೇಕು. ಕೇಳಿದ್ರೆ ಭಕ್ತನಾದ ಪಂಚಪಾಂಡವರ ಕೃಷ್ಣನೇ, ಲೋಕದಲ್ಲಿ ಗಂಡನಾಗಿ ಮೆರೆಯುತ್ತಿರುವ ಆಚಾರ್ಯನಾಗಬೇಕೆ? ಲೋಕಕ್ಕೆ ವಜ್ಜಾಗಿರುವ ಗದೆಯನ್ನು ಕೈಯಲ್ಲಿ ಹಿಡಿದು ರುಂಡಾಡುವ ಈ ಕೈಯಲ್ಲಿ ಒಟ್ಟು ಚಾರಿಯನ್ನು ಹಿಡಿದು ಅಡುಗೆ ಮಾಡಬೇಕೆ ಕೃಷ್ಣ? ಆ ಕೊಲ್ಲ ವಿರಾಟನಂತೆ ಅದೆಷ್ಟು ರಾಜರಿ ಪುಂಡು ತನಕ ಅಂಜಿ ಆದ ಮೇಲೆ ಬಿದ್ದು ಸನ್ಮಾನಿತವನ್ನಾಗಿ ಜೀವನ ಪಡೆದುಕೊಂಡು ಹೋಗೋರು. ಛತ್ರ ವಿರಾಟನ ದರಬಾರದಲ್ಲಿ ಅಡುಗೆ ಮಾಡಿ ಹಾಕೋದು ಎಂದಿಗೂ ಸಾಧ್ಯವಿಲ್ಲ. ಕೃಷ್ಣ ಪರಮಾತ್ಮರೇ, ಎತ್ತರ ತಪ್ಪಿ ಮಾತನಾಡುತ್ತೀಯ. ನನ್ನ ಅಗ್ನಿ ದೇವನ ಧನುಷ್ಯದ ಚಮತ್ಕಾರಕ್ಕೆದಷ್ಟು ರಾಜ್ಯರು ಬಿದ್ದವನು ಬಿಟ್ಟು ಅಂಜಡಿಗೆ ಅಡಿ ಪಾಲಾಗಿ ಹೊಡೋಗುವರು. ಈ ವೀರನ ಒಂದೇ ಬಿಟ್ಟಿದ ಬಾಣಿನ ಬೆಟ್ಟಿಗೆ ಸ್ವರ್ಗ ಮುತ್ತು ಪಾತಾಳ ಮುರ್ಲಾಪುರಿ ಹತ್ತಿ ತಗದಗನೆ ಸುಟ್ಟು ಮುದಿಯಾಗಿ ಹೋಗುವುದು. ಎಂತ ವೀರಾದಿ ವೀರನಿಗೆ ಬಲಹೀನನಾದ ಬಲಿಯಂತೆ ಸೀರೆಯನ್ನು ತೊಟ್ಟು ಆ ಚಿಕ್ಕ ಉತ್ತರಿಯ ನೃತ್ಯದ ಪಾಠ ಕಲಿಸಬೇಕೆ? ಇಂಥ ಮಾತು ಎಂದಿಗೂ ಸಾಧ್ಯವಿಲ್ಲ. ಕೃಷ್ಣ ಪರಮಾತ್ಮನೇ, ಭಕ್ತನಾದ ಪಂಚಪಾಂಡವರ ಶೆಟ್ಟುವನು ತಾಳುವಂತನಾಗಲಿ. ಅಜ್ಞಾತವಾಸನೆ ನಾನು ಹೇಳಿದಂತಿದ್ದರೆ ಕುಶಾಲಾಗುವುದು. ಅಜ್ಞಾತವಾಸನೆ ಕೌರವ ನಿಮಗೆ ಗುರುತು ಹಿಡಿದು ಮತ್ತು ದೂತ
ಹೇಳಿದಂತೆ ಮತ್ತು 12 ವರ್ಷ ವನವಾಸಕ್ಕೆ 1 ವರ್ಷ ಗುಪ್ತವಾಸಕ್ಕೆ ಕಳ್ತಾರೆ. ನೀವು ನಾನು ಹೇಳಿದ್ರಂತೆ ವೇಷವನ್ನು ಬದಲಾಯಿಸಿ ವಿರಾಟನಾಥನ ಇರ್ತೀರೋ ಅಥವಾ ಮತ್ತು ವನವಾಸಕ್ಕೆ ಹೋಗ್ತಿರೋ ಬೇಗನೆ ಹೇಳುವಂತನಾಗ್ರಿ. ಹೇಳಿ ಪಾಂಡವರ ಶ್ರೀಕೃಷ್ಣ ಪರಮಾತ್ಮರೇ, ನಿಮ್ಮ ಇಚ್ಛೆದಂತೆ ವಿರಾಟ ನಗರಕ್ಕೆ ಹೋಗುತ್ತೇವೆ. ಆದರೆ ನಿಮ್ಮ ಪಂಚ ಪಾಂಡವರ ಮೇಲೆ ಸದಾ ನಿಮ್ಮ ನೆರಳಿನಂತೆ ಇರಬೇಕು. ನಿಮ್ಮ ಪಾದ ಕಮಲದಲ್ಲಿ ಬಿದ್ದು ಬೇಡಿಕೊಳ್ಳುತ್ತಲೇ ಶ್ರೀಹರಿಯ. ನಡೆಯುತ್ತಿರುವ ಪಾಂಚಾಲಿ ದ್ರೌಪದಿ ಎನ್ನ ರಾಜಸಭೆಯಲ್ಲಿ ಉರಿ ಹಚ್ಚಿದಂತ ಮಾತುಗಳನ್ನು ಮಾತಾಡಿ ಎನ್ನ ಪ್ರಮಾಣಕ್ಕೆ ಉರಿ ಹಚ್ಚಿದ್ದರು ನೋಡ್ರಿ. ಆದರೆ ನನ್ನ ಅಪಮಾನಕ್ಕೆ ಶಾಂತಿ ಸಿಗಬೇಕೆಂದು ವನವಾಸಕ್ಕೆ ಕರೆಸಿಬಿಟ್ಟಿದ್ದನು. ಆದರೆ ತಮ್ಮನಾದ ಕೌರವರ ವಿತ್ತ ಕಡೆ ಬರುವಂತವನಾಗಲಿ ಈಚೆ ಕಡೆ ಬಂದ್ರಿ ಇವ್ರು ಬರೀ ನಾವು ಈಗಾಗಲೇ ತಾವು ಎಲ್ಲರೂ ಕೂಡಿ ವಿರಾಟ ನಗರಕ್ಕೆ ಹೋಗಿ ವಿರಾಟ ನಗರ ಹೋಚಿಯಲ್ಲಿರುವ 75,000 ಹಾಕೊಳ್ಳುವಂತವನಕ್ಕಾಗಿ ನಡೆಯುವಂತವನಾಗಲಿ. ನಿಮಗೆ ಹೊಸ ಬಂದ ನಡಿ. ಒಂದು ವೇಳೆ ಅದನ್ನು ಪಾಂಡವರ ಕೌರವರು ಮಹಾಸಭೆಯಲ್ಲಿ ಇದ್ದರೆ ಅವರು ಕೂಡ ಮಾಡಿ ರಾಜ್ಯ ಅಂತವನಾಗಲಿ. ಹೇಗೆ ನಡ್ರಿ
ಬಂದವರ ತಾರತಮ್ಯ ಹೋದ್ರು. ಏನಯ್ಯ ಸಂಗೀತಗಾರ ಶಿರೋಮಣಿ, ಯಾರೆಲ್ಲೋ ಮಾತನಾಡಿಲ್ಲ. ಇದಕ್ಕೆ ಏನು ವಿಚಾರ ಮಾಡಬೇಕಲ್ಲೋ ಸಂಗೀತಗಾರನೇ? ಅವರಾದ್ರೂ ದೊಡ್ಡದಾದ್ರೆ ಕಾಣಿಸ್ತಾರೆ ಮತ್ತೆ ಬೆಳಗ್ಗೆ ಮಾತಾಡ್ತಾಳ ಸುಂದರ ಸಾರಥಿ. ಓಹೋ, ನನ್ನ ಹಡದ ತಾಯಿ 21 ಕೋಳಿ ಕಟ್ಟಿ 21 ದಿನ ಬೈದಕ್ಕೆ ಕೋಳಿ ಹಾಲವನ್ನ ಕುಡಿದು ಮೈನೂರು ಮುಂದ ಮೈನತ್ ಮಾಡದ, 500 ಮುಂದ ಬೈದಕ್ಕೆ ನೋಡ್ದ, 700 ಮುಂದ ಕೈ ಹಿಟ್ಟದ, 100 ಮುಂದ ಒಗದ ಈ ಕಟ್ಟು ಮಂಟಪಲೆತ್ತವ ತಾಮುದಾರ ಕೊಂಡ ಶಿಂಡ ವೈದಿಗಳ ಗಂಡ ಬುದ್ಧಿ ವೀರನ ಮುಂದೆ ನೋಡವನಿನ್ನದಾರು ಕೋತೆ. ಓ ದೇವ, ನಾನು ಯಾರಂದ್ರೆ ಪಶ್ಚಿಮಕನಾದ ಪರಮೇಶ್ವರ ದಾರಬಗಲಿಗೆ ಕಣವ. ನನಗೆ ಸಾರಥಿಯನ್ನು ತಾಂಬುದಾರದಲ್ಲಿ ತೊಟ್ಟ ದೇವರ ಸರಿ ಬುದ್ಧಿ ನನ್ನ ನಾಮಾಂಕಿಂತವೇನೆಂದರೆ ನೋಡಿ ಕೋಯಿ ವಿರಾಟ ಪೂರದಲ್ಲೇ ಬಹದ್ದೂರ್ ವಿರಾಟನ ಜ್ಯೇಷ್ಠ ಪುತ್ರನಾಗಿ ಜನಿಸಿದ ಈ ಬಹದ್ದೂರ ಉತ್ತರ ಕುಮಾರನ ಜಯಮೇರೇಶ್ವರನು ಸಾರಥಿ ಅತಿ. ಓಹೋ, ನಿಮ್ಮ ಅಂದವಾದ ಚಂದ ಕೈಲಾಸ ರಾಜ್ಯ ಮಂದಿರ ಬಿಟ್ಟು ಈ ಸಭಾ ಮಂದಿರ ಬಂದು ಕಾಣಿನ ದೇವ ದೇವಿ ಪ್ರಭಾವ ಸಾರಥಿ ಭಕ್ತಿ ನನ್ನ ಸಿಂಗಾರವಾದ ಮೇಲೆ ಮಂದಿರ ಬಿಟ್ಟು ನೋಡಿ ಕೋಯಿ ನಿರ್ತಿವ ಸಭಾ ಮಂದಿರಕ್ಕೆ ಬಂದು ಕಾರಣ ಅದೇ ಕೇಳಬೇಕು ನೋಡ್ರಿ. ಯಾವ ಮೂಡರಾಜ ಸೈನ್ಯ ಒಂದು ಅಂದ್ರಿ ನಮ್ಮ ಗೌಶಾಲೆಯಲ್ಲಿ ಇರುವ ಗೌಮಾತೆಯನ್ನು ಕದ್ದು ಹೋಯ್ತಾರ ಸುದ್ದಿ ತಿಳಿದು ಆದ್ರಿ ಕೈಯಲ್ಲಿ ಬಾಣವೆಲ್ಲ ಎಡು ಸಲುವಾಗಿ ಬರೋಣ ಆಯ್ತಲ್ಲ ಸಾರಥಿ ಅತಿ. ಬಂದ್ರೆ ಸೇರಿಸಬೇಕು ಕುಂತು ಮಂದಿಗೆ ಬಹಳ ಸಂತೋಷ ಇತ್ತು. ಮುಂದ್ ನನಗಳಾಗ್ತೇನೆ ದೇವ ದೇವಿ ಪ್ರಭಾವ ಸಾರಥಿ ಭಕ್ತಿ ತಂಗಿಯಾದ ಉತ್ತರಿಗೆ ನೃತ್ಯ ಪಾಠ್ಯ ಕಲಿಸುವ ಬ್ರಹ್ಮಣಿದಾಸ ನೋಡ್ರಿ ಬೇಗನೆ ಕರ್ಸುವಂತ ನಾವು ಸಾರಥಿ ಅತಿ ಅತಿ ತೀವ್ರದಿಂದ ಕರ್ಕೊಂಡ್ ಬರ್ತಾರಪ್ಪ. ಬಂದವರು ದಾರ್ತಾಯಿ ಹೋದ ಹೇ ಸೇವಕ, ಹಾ ದ್ವಾರಬಾಗಿಲಲ್ಲಿತ್ತು ಬಂದವರಿಗೆ ದಾರಂದು ಕೇಳುವ ನೀನು ಯಾರಪ್ಪ ಬಾಲ ಬುದ್ಧಿಯಲ್ಲಿ ವಿಚಾರ. ಓಹೋ, ಕೇಳ್ತಾಯಿ ನಾನು ಯಾರಂದ್ರೆ ಮೈಂದ್ರಿಗೆ ಗ್ರಾಮದಲ್ಲಿ ಶಿವಯ್ಯ ಚಿತ್ರಲೇಶ್ವರ ದಾರಬಾಗಿಲು ಕಾಯಿ. ನನಗೆ ಸುಳ್ಳು ಸಾರಥಿ ತಾಮೋದಾರ ತಾಯಿ ಮಧುರ ಮಾವಿನಕಾಯಿ. ಅಪ್ಪ ಸಾರಥಿ, ಹೌದ್ ನೋಡಿ. ನನ್ನ ನಾಮಾಂಕಿತವೇನೆಂದರೆ ಹಾಯ್ದ್ರಿ ಹಿಂದಕ್ಕೆ ದೇವದಾನವರು ಕೂಡಿ ಸಮುದ್ರ ಮಂಥನ ಮಾಡುವ ವೇಳಕ್ಕೆ ಹಾಯ್ದ್ರಿ 14 ರತ್ನ ಹೊರಟಿವು. ನೋಡಿ ಅದರಲ್ಲಿರುವ ಅಮೃತ ಸಲುವಾಗಿ ದೇವದಾನವರಲ್ಲಿ ಕದನ ಹೂಡುವ ವೇಳಕ್ಕೆ ಹಾಯ್ದ್ರಿ ವಿಷ್ಣು ದೇವರ ಮೋಹಿನಿ ರೂಪವನ್ನು ತಟ್ಟು ಅಮೃತ ಹಂಚತಾನಂದ ಮೇಲೆ ನೋಡಿ ಅಂತ ಮಾನವರು ಒಪ್ಪಾಡೇನು. ಅಪ್ಪ ಸಾರಥಿ, ಬುದ್ಧಿ ನನ್ನ ತಂದೆಯಾದ ಪಂಡರಾಜ ತಾಯಿಯಾದ ಕುಂತಾದೇವಿ ಉದರದಲ್ಲಿ ಜನಿಸಿ ಬಂದಿರುವ ನೋಡಿ ಪ್ರಣಳಿ ಎಂದು ತಿಳಿಯಪ್ಪ ಮಗನೇ ಚೆಲುವ ಚೆನ್ನಿಂಗನೆ. ಬಂದ್ರೆ ಸೇದವೈತು ಕುಂತ ಮಂದಿಗೆ ಬಹಳ ಸಂತೋಷ ಆಯ್ತು. ಮೊನ್ನಣಿಗಳಾದ್ಯನ ತಾಯಿ ಪುಣ್ಯದೇವಿ. ಅಪ್ಪ ಸಾರಥಿ, ಎನ್ನ ಅರಮನೆಯಿಂದ ಬಂದಿರುವ ಕಾರಣವೇನೆಂದರೆ ನೋಡಿ ಎನ್ನ ರಾಜ್ಯದ ರಾಜಕುಮಾರನಾದ ಉತ್ತರ ಕುಮಾರ್ ಕರೆಸಿದ ಕಾರಣಕ್ಕೆ ಬರೋಣ ಸಾರಥಿ ಕುಶಾಲಮತಿ. ಬಂದ್ರೆ ಸೇದವೈತು ನಿಮ್ ಎಡಭಾಗದಲ್ಲಿ ಎರಡು ಮಾತಾಡ್ಕೊಡಿ. ನಮೋನಮ್ಮ ನಿಮ್ಮ ಪಾದಕ್ಕೆ ಬ್ರಹ್ಮಳಿ ವಂದಿಸುತ್ತಾಳೆ. ಅಷ್ಟೇ ಆಶೀರ್ವಾದ ಆಗಲಿ ಹೇಳುವಂತಕ್ಕೆ ನಾವು ಬ್ರಾಹ್ಮಣೆ. ಹೇ ಉತ್ತರ ಕುಮಾರನೇ, ಎನ್ನನ್ನು ಅರಮನೆಯಿಂದ ಕರೆಸಿದ ಕಾರಣವನ್ನು ಹೇಳುವಂತವ ನಾವು ಉತ್ತರ ಕುಮಾರನೇ. ದಕ್ಷಿಣ ದಿಕ್ಕಿಗೆ ಗೌಶಾಲಿಗೆ ಹಸ್ತಿನಾಪುರದ ಕೌರವರ ಸೈನ್ಯವನ್ನು
ಗೌಶಾಲೆಗೆ ಆಕ್ರಮಣವನ್ನು ಮಾಡಿ ಗೌಶಾಲೆಯಲ್ಲಿರುವ ಆಕ್ರಮಣ ತೆಗೆದುಕೊಂಡು ನಡೆದಿದ್ದ ಈ ಬಹಾದೂರ ಗುಣತಕ್ಕದ ಸಾರ್ಥಿ ಇಲ್ಲಿದ್ದರೆ ಈಗಾಗಲೇ ಆ ಕೌರವ ಯುದ್ಧ ಮಾಡಿ ಅವರಿಗೆ ಸೋಸಿ ಆಕ್ರಮಣ ತೆಗೆದುಕೊಂಡು ಜೈವಿರ ಹೊಡಿತು ಬರಿದ್ಯಾ ಕೇಳಿದ್ಯಾ ಬ್ರಾಹ್ಮಣೆ? ಹೇ ಉತ್ತರ ಕುಮಾರನೇ, ವಿರಾಟ್ ರಾಜನ ಪೂರ್ವ ದಿಕ್ಕಿ ಕೌರವರು ಮಾಡಿದ ಆಕ್ರಮಣಕ್ಕೆ ಹೋಗಿದ್ದಾರೆ. ಆ ಕೌರವರ ಸೈನ್ಯ ಮಹಾಬಲಾಟಿ ಇರುವುದು. ನಾನು ನಿನ್ನ ಸಾರಥಿ ಆಗುತ್ತೇನೆ. ಆ ಕೌರವರ ಸೈನ್ಯವನ್ನು ನೋಡಿ ಅಂಜಿ ಓಡಿ ಹೋಗಬೇಡ ಕುಮಾರನೇ. ಹೇ ಬ್ರಾಹ್ಮಣೆ, ನಾನು ಇದಕ್ಕೊಂದು ನೀಚೆ ಹೇಳ್ತೀನಿ ಕೇಳುವಂತವನ. ಅದೇನಿರುವ ಚೆನ್ನಾಗಿ ಹೇಳುವಂತವನ. ತಡು ಬೇಗನೆ ರಥವನ್ನು ಉತ್ತರ ಕುಮಾರರೇ, ಚಿತ್ತ ಕಡೆ ನೋಡುವಂತವ ನಾವು ಬೆಂಕಿ ಅಂತ ಹೊಳಿತಿರುವ ಬಂಗಾರದ ಕಳಸಿನ ರಥ ಇರುವುದು ಹಸ್ತಿನಾಪುರದ ಮುತ್ಯೋಜನಾದ ಭೀಷ್ಮಾಚಾರ್ಯರು. ಮತ್ತು ಹತ್ತು ಕಡೆ ನೋಡು ದೈದಿಪ್ಯವಾನ ದಿವ್ಯ ರಥ ಇರುವುದು ಕೌರವರಲ್ಲಿ ಜ್ಯೇಷ್ಠ ಆಗಿರುವ ದುರ್ವೇದನದು. ಮತ್ತು ಸೂರ್ಯನಂತೆ ತೇಜವನ್ನು ಹೊಡೆಯುತ್ತ ತೇಜ ಪುಂಜಾಗಿ ಹೊಳೆಯುವ ರಥ ಇರುವುದು ಮಹಾರಥೀಕರಣದು. ಇಂಥ ಆತಂಕವಾದ ಸೈನ್ಯವನ್ನು ನೋಡಿ ಇನ್ನು ಮುಂದೆ ಎತ್ತರದಿಂದ ಹೆದರಲಾರದೆ ಯುದ್ಧ ಮಾಡುವಂತವನಾಗು ಕುಮಾರನೇ. ಈ ಕೌರವರು ಮಹಾಬಲಾದ ಸೈನ್ಯವನ್ನು ನೋಡಿ ನಮ್ಮ ಕೈ ಒಳಗಿನ ಬಾಣವಿಲ್ಲ ಹೆಂಗ ನಡುಗುತ್ತೆ ನೋಡುವಂತ ನಾವು ಬೇಗನೆ ರಥವನ್ನು ವಿರಾಟ ನಗರಕ್ಕೆ ಓಡಿಸುವಂತ ನಾವು. ಇಲ್ಲವಾದ್ರೆ ನಾನು ರಥವನ್ನು ಬಿಟ್ಟು ಓಡೋಗುತ್ತೇನೆ ನೋಡುವಂತ ನಾವು. ನಿಲ್ಲು ನಿಲ್ಲು, ಎಲ್ಲಿ ಓಡಿ ಹೋಗುತ್ತಿರುವ ಶತ್ರು ಸೈನ್ಯವನ್ನು ನೋಡಿ ಅಂಜಿ ಓಡುವ ನಿನ್ನಂತ ಚಂಡ ಕ್ಷತ್ರಿಯರ ಬಾಲಕರು ಈ ಭೂಮಿ ಮೇಲೆ ಹುಟ್ಟಿ ಕ್ಷತ್ರಿಯ ಕುಲಕ್ಕೆ ಬಟ್ಟ ಹಚ್ಚಿದೆ ಹೇಳಿ ಇಪ್ಪೋ ನಿನ್ನನ್ನು ರಥದ ಸಲ್ಲಿಗೆ ಕಟ್ಟಿ ಹಾಕುತ್ತೇನೆ ನೋಡುವಂತವನಾಗು. ವೀರರ ವೀರಾಗಿ ಮೆರೆತಿರುವ ಕ್ಷತ್ರಿಯರು ಕಲಿಕಾಲಕ್ಕೆ ಹೆದರಲಾರದೆ ಯುದ್ಧ ಮಂಡಲದಲ್ಲಿ ಹೇಗೆ ಯುದ್ಧ ಮಾಡುತ್ತಾರೆ ನೋಡುವಂತವನಾಗು ಕುಮಾರನೇ. ಬನ್ನಿ ಮಹಾಂಕಾಳಿ, ನಾನು ಒಂದು ನೀತಿ ಹೇಳ್ತೀನಿ ಕೇಳಬಂದವನಾಗು. Bye.
ಶತ್ರುವಾದ ಬನ್ನಿ ಮಹಾಂಕಾಳಿ, ಇಷ್ಟು ದಿನ ನಮ್ಮ ಪಾಂಡವರ ಶಸ್ತ್ರಾಸ್ತ್ರವನ್ನು ಕಾಯ್ದಿಟ್ಟದಕ್ಕಾಗಿ ನಿನ್ನನ್ನು ಶತಕೋಟಿ ನಮಸ್ಕಾರ. ಆ ಹೇ ಬನ್ನಿ ಮಹಾಂಕಾಳಿ, ನಿನ್ನಲ್ಲಿ ಇಟ್ಟಿರುವ ಬಿಲ್ಲು ಬಾಣವನ್ನು ತೆಗೆದುಕೊಡುವಂತಕ್ಕೆ ನಾವು ಮಹಾದೇವಿಯೇ. ಆಹೇನ್ ಭಕ್ತನಾದ ಅರ್ಜುನನೇ, ಈ ನೇತೃತ್ವ ಸಂಕೋಚ, ಈ ಷಂಡ್ರ ಬಟ್ಟಿಯನ್ನು ಬಿಟ್ಟು ಗಂಡ್ರ ಬಟ್ಟಿಯನ್ನು ತೊಟ್ಟು ಕೈಯಲ್ಲಿ ಗಾಂಡಿವ ಧನುಷ್ಯವನ್ನು ಹಿಡಿದು ಈ ವಿರಾಟ್ ಮೇಲೆ ಬಂದ ಸಂಕಟ ದೂರ ಮಾಡುವಂತ ನಾವು ಏನು ಭಕ್ತನಾದ ಅರ್ಜುನನೇ. ಬಲಿಯರ ಈ ಆಕಾಶದಲ್ಲಿ ಮಾಯದಿಂದ ಮಾತನಾಡುತ್ತಿರುವ ಮುರಳೀಧರನೇ, ನಿನ್ನ ವೀರ ನುಡಿಯನ್ನು ಕೇಳಿ ಎನ್ನ ನರನಾಡಿ ಉಬ್ಬಿ ಹಬ್ಬವಾಯ್ತು. ಇಲ್ಲಿ ಎತ್ತಕ್ಕೆ ತಡು. ಈ ಷಂಡರ ಬಟ್ಟೆಯನ್ನು ಬಿಟ್ಟು ಗಂಡರ ಬಟ್ಟೆಯನ್ನು ತೊಟ್ಟ ಅಂದು ಮಕ್ಕಳ ಮಂದ ಕೌರವರ ಚಂಡವನ್ನು ಹೇಗೆ ರುಂಡಾಡುತ್ತೇನೆ ನೋಡುವಂತವು ನಾವು ಶ್ರೀಕೃಷ್ಣ ಹಾ ಹಾದಿಯಲ್ಲಿ ಹೆಣ್ಣಿನ ಸೀರೆಯನ್ನ ಕಳೆದ ವೀರರ ಬಟ್ಟಿನ ತೊಟ್ಟು ನೋಡಿ ಅದು ಯಾವ ವೀರ್ಯವನು ಆಯ್ತ್ರಿ. ಒಂದು ವೇಳೆ ಚಂಡರವಿದ್ದರೆ ವೀರಾತಿ ವೀರನಿಗೆ ದಾರಿಯನ್ನು ಬಿಟ್ಟು ದಾರಿ ನೀವೇ ಬಿಟ್ಕೊಂಡ್ರಿ ಈಗ. ಅದು ಯಾಕಂದರೆ ಹೇಳ್ರಿ, ಚಂಡರ ಮೇಲೆ ಶತ್ರು ಬಿಡುವುದು ಕೇಳಿದೆ ನೋಡ್ರಿ. ಆ ಹೇ ದುರ್ಯೋಧನ ಗೋಪಾಲನೆ, ಆ ವೀರನು ಷಂಡನಲ್ಲ ಮತ್ತು ಸಾಮಾನ್ಯನಲ್ಲ. ವಿರಾಟಪುರದಲ್ಲಿ ಅಜ್ಞಾತವಾಸ ಕಾಲ ಕಳೆಯಬೇಕೆಂದು ಬರ್ನಳಿ ಎಂಬ ನಾಮಪಡೆದ ಪುಂಡ ಅರ್ಜುನ ಇದ್ದಾನೆ. ಕೇಳಿದ್ಯಾ ದುರ್ಯೋಧನ ಗೋಪಾಲನೆ? ವಿತ್ತಕ್ಕೆ ಒಬ್ಬನೇ ಬಂದಿರುವನು. ಆ ಹೆಣ್ಣ ಮಿತ್ರನಾದ ಕಾರಣವೀರನೇ. ಅದಕ್ಕೆ ನಾನೊಂದು ನೀತಿ ಹೇಳ್ತೀನಿ, ಚೆನ್ನಾಗಿ ಹೇಳುವಂತ ದುರ್ಯೋಧನ ಗೋಪಾಲನೆ. ಈ
ಹೊತ್ಕೊಂಡು ಬಂದಿರುವನು. ಆ ಖುದ್ದ ಅರ್ಜುನನ ಚಂಡವನ್ನು ಹೆಚ್ಚಿನ ಮಂಡಲಕ್ಕೆ ಹಾಸುವಂತ ನಾವು ವೀರನೇ. ದುರ್ಯೋಧನ ಭೂಪಾಲನೆ ಆ ದುಷ್ಟ ದ್ರೋಣಾಚಾರ್ಯ ಕ್ರೂಸ ಸಭೆಯಲ್ಲಿ ಗರ್ವದಿಂದ ಹೇಳಿದ ಮಾತು ಏನೆಂದರೆ ತನ್ನ ಪಟ್ಟ ಶಿಕ್ಷಣ ಅರ್ಜುನೇ ಸರ್ವಶ್ರೇಷ್ಠ ಧನತೆರೆದು ಉಪೇಳಿದ ಗುರು ದ್ರೋಣಾಚಾರ್ಯರಿಗೆ ಈಗಾಗಲೇ ನನ್ನ ವಿಜಯವಾಣಿಯಿಂದ ಮತ್ತು ಗುರುನಾಥ ಸೂರ್ಯದೇವನ ಆಶ್ರಮದಿಂದ ಈ ಅರ್ಜುನ ಶಿರವನ್ನು ಹರಿದು ಮುಂದೆ ಬಂದು ಹಬ್ಬ ಕೇಳಿವೆ. ಈ ಭೂಮಿ ಮೇಲೆ ಸರ್ವಶ್ರೇಷ್ಠ ಧನಧಾರಿ ಯಾರು ಎಂದು ಕೇಳಿದ್ಯಾ ಎಂದು ಮಿತ್ರ ದುರ್ಯೋಧನ ಭೂಪಾಲನೆ. ನಿನ್ನ ಮನಸ್ಸಿನ ಮಹತ್ವವನ್ನು ಕೇಳಿ ಅವನ ಮನಸ್ಸು ವಿದ್ಯಾರಂಭಕವಾಗಿ ಅರ್ಜುನನ ಮೇಲೆ ಬಿಡುವಂತ ನಾವು ಮಿತ್ರರಾದ ಕರ್ಣವೀರನೇ. ಅರ್ಜುನನೇ ಶೀರಿಯನ್ನು ಕಳೆದು ಗಂಡರ ಬಟ್ಟೆಯನ್ನು ಧರಿಸಿದರೆ ಮೂರ್ತ ಈಗೋ ಇಂದಿನ ದಿವಸದಲ್ಲಿ ನಿನ್ನ ಜೀವನದ ಪತಾಕಿಯನ್ನು ಚೂರು ಚೂರು ಮಾಡಿಬಿಡುವೆನು. ಸುಮ್ಮನೆ ಹೇಳಿ ಅಂತೆ ಯಾಕೆ ಎದುರ್ತೀವಿ, ಬೇಗನೆ ದೂರವಾಗು. ಇಲ್ಲವಾದಿ ಕಣ್ಣು ಮಾಡಿ ಹೊಡೆತಕ್ಕೆ ಎದುರಾಗು. ಕೇಳಿದ್ಯಾ ಹೇಳಿ ಪಾರ್ತನೆ. ಇದಕ್ಕೆ ನಾನು ಒಂದು ನೀತಿ ಹೇಳ್ತೀನಿ ಕೇಳುವಂತವರಾಗ. ನಿನ್ನಂತ ಪಾಪಿ ಪಾಮರಿಗೆ ಮಾಡುವುದಕ್ಕೆ ನಿನ್ನ ರಥವನ್ನು ಮುರಿದು ನಿನ್ನ ಹೇಸಿ ಚಂಡವನ್ನು ಬಿಡಲಿಕ್ಕೆ ಹಾರಿಸಿ ಬಿಡುವೆನು. ಹೇಳಿದ್ಯಾ ಏನಾಯಿ ಹೇಳಿ ಅರ್ಜುನನೇ, ನನ್ನ ಕಟುವಾದ ಕುಲದ ನುಡಿಯನ್ನು ಒಗದಿ ಬಹದ್ದೂರ್ ಕನ್ನಡ ಮನಸ್ಸು ನಿಂದಿಸಿದ ಆ ಕೋತೆ ಇಕೋಯನ್ನು ಬಾಣಿ ಹೊಟ್ಟಕ್ಕೆ ಅಂಜಿ ಓಡಿ ಪಾತಾಳಕ್ಕೆ ಹೋದರೆ ಈ ಬಾಣಿನಿಂದ ನಿನ್ನನ್ನು ಜಗ್ಗಿ ತಂದು ಕುರಿ ಮರಿಯಂತೆ ಎನ್ನ ರಥದ ಶಲ್ಲಿಗೆ ಕಟ್ಟಿ ಹಾಕುತ್ತೇನೆ. ವೀರನ ಪರಾಕ್ರಮಕ್ಕೆ ಅಂಜಿ ಅಡಿಗೆ ಪಾಲಾಗಿ ಓಡಿ ಹೋದವರು ಹೀನಗೊಂಡು ಅಥವಾ ರಣದೇವತಿರಂತೆ ನಿಂತು ಯುದ್ಧ ಮಾಡಿ ಓಡುವ ವೈರಿಗೆ ಜಗ್ಗಿ ತಂದವರು ಹೀನಗೊಂಡವರು. ಕೇಳಿಯೋ ಹೇಳಿ ಪಾಡ್ತಾರೆ. ನಿನ್ನ ಬಾಣಿನ ಹೊಡೆತವನ್ನು ನೋಡಿ ನನ್ನ ಮನಸ್ಸು ಹರ್ಷದ ಹೊಳೆಯಂತೆ ಇನ್ಯಾತ್ತಕ್ಕೆ ತಡವ ಚಂಡನ ಮಂಡಲಕ್ಕೆ ಹಾಕಿ ದೈವೀರು ಹೊಡೆಯುವಂತವನಾಗು ಕರ್ಣವೀರನೇ. ಪುರಾಂಶಕ್ಕೆ ಕರಿಮಾಸಿ ಹತ್ತುವ ಕುಲಿಗಡಿಯಾದ ಪಾಪಿ ದುರ್ಯೋಧನ ದಾರಿಯಾಗಿ ಮೆರುವ ಈ ಪಾಂಡು ಪುತ್ರರು ಶಿರಹಾರಿಸುವುದೆಂದರೆ ಮೋಸದಿಂದ ಆಡುತ್ತಿರುವ ಕೋಟೆ ಇಕ್ಕೋ ಈಗಾಗಲೇ ನಿನ್ನ ಚಂಡಮುಖಗಳ ಮಂಡಲಕ್ಕೆ ಹಾರಿಸಿ ನಮ್ಮ ವಂಶಕ್ಕೆ ಹತ್ತಿರುವ
ಸುಟ್ಟ ಬಿಡುವೆನು. ಕೇಳಿದ್ಯಾ ಮರಕಟ್ಟ ಬುದ್ಧಿ ಏನಿದ್ರು ಅದನ್ನೇ ನಿನ್ನಲ್ಲಿ ವೀರತನ ಇದ್ದರೆ ಸಿದ್ಧನಾಗು, ಇಲ್ಲವಾದ್ರೆ ವಿರಾಟನಿಗೋ ಚಾಲಿಯನ್ನು ಬಿಟ್ಟು ಮಾತೃಗೆ ಶರಣ ಬರುವಂತ ನಾವು. ಕೇಳಿದ್ಯಾ ಕುಲ್ಲ ಪಾಂಡವರೇ ಆದಮ ದ್ರೋಣಾಚಾರ್ಯ ಬರಲ ಮಾತು ಕೇಳಿ ಭೂಮಿ ಮೇಲೆ ಸರ್ವಶ್ರೇಷ್ಠ ತರುದಾರಿ ಎಂದು ಕಪ್ಪೆ ಉಬ್ಬಿ ಬಂದಿರುವೆ ಆ ಮೂರ್ಖ. ತನ್ನಕ್ಕೆ ತಾನು ಶ್ರೇಷ್ಠ ಅಂತಿರುವ ನಿನ್ನಂತಾದವರಿಗೆ ವಿಜಯ ಬಾಣಿಂದ ಹೊಡೆತು ನೀನು ಯಾವ ಕಾಲಕ್ಕೂ ತಾಳಲಾರೆ. ನಿನ್ನಂತ ಗರುವರಿಗೆ ಬಿಡ್ತಾರೆ ನೋಡುವಂತವರಾಗು ಹೇಳಿ ಪಾರ್ತಾನೆ. ಚಿಕ್ಕ ಹುಡುಗರಂತೆ ಪರ್ವತ ಬಿಟ್ಟಿರುವೆ ಆ ಮೂರ್ಖ. ನಿನ್ನ ಪರ್ವತ ಬಾಣಿಗೆ ಅನ್ನ ಚೂರು ಚೂರು ಮಾಡಿ ನಿನ್ನ ಮೇಲೆ ಬಿಡ್ತಾನೆ ನೋಡುವಂತವ ನಾವು ಹೇಳಿ ಕರ್ಣನೆ. ಅಗ್ನಿದು ಕೊಟ್ಟ ಸರ್ವಶ್ರೇಷ್ಠ ಗಾಡಿ ಉದರಿಸಿದ ಹಿತ್ತ ಹೀನ ದೇವ ದಿಕ್ಕರಪ್ಪನ ಮಾಡಿದ ಆ ಶಂಡ ನಿನ್ನ ಮೇಲೆ ನಿನ್ನ ಗುರು ದ್ರೋಣಾಚಾರ್ಯ ಪಾಠವನ್ನು ಚೆನ್ನಾಗಿ ನೆನಪಿನಿಟ್ಟಿದ್ದ ಮಾಡು. ನಿನ್ನ ಅಗ್ನಿವಾಣಿಗೆ ಪ್ರಜನ್ಯ ಮಾಡಿಬಿಟ್ಟು ಚೂರು ಚೂರು ಮಾಡಿ ನಾನು ನಿನ್ನ ಮೇಲೆ ಚಂದ್ರ ಮಾಡಿಬಿಡ್ತನು ನೋಡುವಂತವರ ಕರ್ಣನೆ. ನಿನ್ನ ಅರ್ಧ ಚಂದ್ರಮಾನ ನಿನ್ನ ಜೀವಕ್ಕೆ ಕೋತೆ ನಿನ್ನರ್ಧ ಚಂದ್ರಮಾಣಿಗೆಯನ್ನ ನಿನ್ನ ಮೇಲೆ ಆರಿಸಿ ನಿನ್ನ ಮೇಲೆ ಮಾಡುತ್ತೇನೆ ನೋಡುವಂತವ ನಾವು ಕುರಿಗಾಡಿ ಕರ್ಣನೆ. ಶಕ್ತಿ ನೀನು ಪಾರ್ಥನ ಭಕ್ತಿ ಕೈವಸಾಗಿ ಎಂದು ಎದುರು ಬಂದಿರ್ತೀಯ. ಈ ಕಣ್ಣದ ಮೇಲೆ ಇಷ್ಟು ಕೋಪಿ ಹಾಕಿ ಮಾತೆ ಹೇ ನನ್ನ ಜಗನ್ಮಾತೆ ಆದ ಆದಿಶಕ್ತಿ, ನಿನ್ನ ಮೇಲೆ ನಾನು ಯಾವ ಕೈಯಿಂದ ಮಾಡಿ ಬೀಳಿ ಮಾತೆ. ಏನ ಕಂದನಾದ ಕರ್ಣವೀರನೇ, ಈ ಮೌನಿ ಅಸ್ತಿ ಮೇಲೆ ಬಾಣವನ್ನು ಯಾವ ಕಾಲಕ್ಕೂ ಬಿಡಬೇಡ. ಅದು ಏಕೆಂದರೆ ಹಿಂದಕ್ಕೆ ಅರ್ಧನು ತಪಸ್ಸಿಯಿಂದ ಆದಿಶಕ್ತಿ ಬಂದು ಪಡೆದಿರುವ ಈ ಬಾಣ ಹೊರತು ಯಾರಿಂದ ತಪ್ಪಿಸೋದು ಸಾಧ್ಯವಿಲ್ಲ. ಈ ಅಸ್ತ್ರದಿಂದ ನಿನ್ನನ್ನು ಉಪಾಯವಿಲ್ಲ. ನೀನು ನಿಶ್ಚಿತವಾಗಿ ನಿರ್ದಿಷ್ಟ ಆಗುವಂತನಾಗು ಏನು ಕಂದನಾದ ಕರ್ಣವೀರನೇ. ಮೂರ್ಛಿತವಾಗಿ ಬಿದ್ದಿರುವ ವಸ್ತ್ರವನ್ನು ತೆಗೆದು ನಿನ್ನ ಸೋದರಿಯಾದ ಉತ್ತರಿಗೆ ಗೊಂಬೆ ಆಟಕ್ಕೆ ಕೊಡುವಂತವ ನಾವು. ಅದು ಯಾಕಂದರೆ ವೀರರಿಗೆ ಅನುಮಾನದ ಮರಣದಕ್ಕಿಂತ ಹೆಚ್ಚಿರುವುದು. ಇನ್ನ ಮೇಲೆ ನಮ್ಮ ರಥವನ್ನು ಹೊಡೆಯುವಂತವರಾಗು ಉತ್ತರ ಕುಮಾರನೇ.
ಪಾಂಡವರಿಗೆ ಅಪಮಾನ ಮಾಡಬೇಕೆಂದು ಪರಿಶೀಲಿಸುವ ನಿನ್ನ ವಸ್ತ್ರವು ಎಲ್ಲಿ ಹೋಗಿದೆ? ಚಿಕ್ಕ ಹುಡುಗರಂತೆ ಹೇಗೆ ಬಂದಿರುವ ಏಸುದ್ರಲ್ಲಿ ಹೆಚ್ಚಿಗೆ ನೀತಿ ಮಾಡಲು ಎತ್ತರಲ್ಲಿ ಮಾತನಾಡು ಹೆಚ್ಚಿದ್ರಲ್ಲಿ ಮಹಾಪರಾಕ್ರಮನಾದ ದುರ್ಯೋಧನಿಗೆ ಯಾವ ಮುಖದಿಂದ ಹೇಳುತ್ತೇವೋ ಮೂರ್ಖ. ಅಜ್ಞಾತವಾಸದಲ್ಲಿ ಗುರುತು ಹಚ್ಚಿದೆ. ಅವರು ಹಿಂದಕ್ಕೆ ಹೇಳಿದಂತೆ 12 ವರ್ಷ ವನವಾಸ, ಅಜ್ಞಾತವಾಸಕ್ಕೆ ಹೋಗಬೇಕು. ಕೃಷ್ಣನೇ ಎಲೆ ಕೌರವರಲ್ಲಿ ಶ್ರೇಷ್ಠನಾದ ನೀತಿ ದುರ್ಯೋಧನೆ ನೆಟ್ಟಿಗೆ ನೀತಿ ಮಾನವನು ಎತ್ತರದಿಂದ ಮಾತಾಡ ಏಸಿ ದುರ್ಯೋಧನೆ ದೂತಾನೆ 12 ವರ್ಷ 12 ವರ್ಷ ಮುಗಿಸಿ ಮರಳಿ ಬಂದಿದ್ದಾರೆ. ನೆಟ್ಟಿಗೆ ನೀತಿ ಮಾನವನು ಎತ್ತರದಿಂದ ಮಾತಾಡು ಏಸಿ ದುರ್ಯೋಧನೆ ಕೃಷ್ಣನೇ ಇದಕ್ಕೆ ನಾನೊಂದು ನೀತಿ ಹೇಳ್ತೀನಿ ಕೇಳುವಂತವನಾಗು. ಅದೇನೋ ಚೆನ್ನಾಗಿ ಹೇಳುವಂತರು ಗೌಳಿಯರ ಮನೆಯಲ್ಲಿ ಕತ್ತ ಮೊಸರು ತಿನ್ನುವ ಪಾಂಡವರಿಗೆ ರಾಜ್ಯ ಯಾವ ಕಾಲಕ್ಕೂ ಕೊಡುವುದು ಸಾಧ್ಯವಿಲ್ಲ. ಅದು ಯಾಕಂದರೆ ಜ್ಯೇಷ್ಠ ಯುವರಾಜ ತಾತ ದತ್ತರಾಷ್ಟ್ರ ಅಂದಿದ್ದ ಸಲುವಾಗಿ ಭೀಷ್ಮ ಇದರ ಕೂಡ ರಾಜ್ಯವನ್ನು ಕೊಟ್ಟಿದ್ದಾರೆ. ಆದರೆ ಪಾಂಡುನ ಮಕ್ಕಳು ಪಾಂಡವರು ರಾಜ ದತ್ತರಾಷ್ಟ್ರ ಮಕ್ಕಳು ಕೋಟೆ ಹತ್ಮಾಪುರ ರಾಜ ಮೇಲೆ ಕೌರವರಾಧಿಕಾರಿಗಳು ಆದಮ ಪಾಂಡವರಿಗೆ ಮಹಾಗನಾಟ್ಯನಾದ ಕೌರವರಿಗೆ ತೋರಿಸಿ ರಾಜ್ಯ ಆಳಬೇಕು. ಹೇಳಿದ್ಯಾ ಕೊಲ್ಲ ಕೃಷ್ಣನೇ? ಅರ್ಜುನನ ಬಗ್ಗೆ ಸಾಕ್ಷಾತ್ ಪರಶಿವ ಪಟ್ಟಿದ ಮಂತ್ರ ತಂತ್ರ ಶಸ್ತ್ರ ವಿದ್ಯೆ ಇರಬಹುದು. ಅದಕ್ಕಾಗಿ ನೀನು ಪರಶುರಾಮನ ಬಳಿ ಹೋಗಿ ಪಾಠವನ್ನು ಕಲಿತು ಪರಮಾತ್ಮವನ್ನು ಕಲಿತು ಬರುವಂತವನಾಗು. ಹೇ ದುರ್ಯೋಧನ ಭೂಪಾಲನೆ, ನಿನ್ನ ಪಡೆಯಂತೆ ನಾನು ಗುರು ಪರಶುರಾಮನ ಬಳಿ ಹೋಗಿ ಎಷ್ಟು ಕಷ್ಟ ಬಂದರೆ ಕಲಿತು ಬರಬೇಕು. ಪಡಿ ಕೊಡುವಂತವರಾಗು ದುರ್ಯೋಧನ ಭೂಪಾಲನೆ. ಏನು ಚಿಂತೆವಿಲ್ಲದೆ ಹರಿದುವಂತನಾಗು ತಮ್ಮನಾದ ಕರಣವಿರಲಿ.
ಓಹೋ, ಈ ಮಹಾರಥಿ ಕರ್ಣನು ಮಹಾಬಲಾಢ್ಯವಾದ ಪರಶುರಾಮಲ್ಲಿ ಹೋಗಿ ಶಸ್ತ್ರವಿದ್ಯೆ ಶಿಕ್ಷಣ ಕಲ್ತ ಮೇಲೆ ಸತ್ಯವಂತರಿಗೆ ಕೇಳಾರೇನು ಮತ್ತು ಪಾಂಡವರಿಗೆ ಜಯ ಬರಲಿಲ್ಲಂದ್ರೆ ಈ ಜಗತ್ತಲ್ಲಿ ಸತ್ಯವೇ ಸತ್ಯದಂತೆ ಭಕ್ತಿಗಿಂತ ಅಭಕ್ತಿ ಹೆಚ್ಚಾಗುವುದು, ಸಜ್ಜನರಿಗಿಂತ ದುರ್ಜನರೇ ಹೆಚ್ಚಾಗುವರು. ಇದಕ್ಕೆ ಏನಾದರೂ ಉಪಾಯ ಮಾಡಿ ಪರಶುರಾಮ ವಿದ್ಯೆ ಈ ಮಹಾರಥಿ ಕರ್ಣಿಗೆ ಸಿಗಲಾರಂಗೆ ಮಾಡಬೇಕು. ಓಹೋ, ಪರಶುರಾಮ ವಿದ್ಯೆ ಈ ಮಹಾರಥಿ ಕರ್ಣಿಗೆ ಸಿಗಲಾರಂಗೆ ಮಾಡಿದ್ರೆ ಈ ಜಗದಲ್ಲಿ ಸತ್ಯ ಸೀರೆ ಉಳಿಯುವುದು. ಸರಿ ಹಾ ಎಲೈ ಸಾರಥಿ, ಈ ಕಾಡಿನಲ್ಲಿ ಯಾವಾಗಾದ್ರೂ ಶ್ವಾಪದ ಪಾತ್ರ ಸಫಲವಾಗುತ್ತಿದೆ ನೋಡ್ರಿ, ಈಗ ಈ ವೀರನು ಶ್ವಾಪದ ಶಿಕಾರವನ್ನು ಹೇಗೆ ಮಾಡ್ತಾನೆ ನೋಡುವಂತವರಾಗು. ನೋಡ್ರಿ, ಬಾಳ ಚಂದ ನೋಡ್ರಿ ನೀವು. ಬರ್ಲಿ ಅಯ್ಯೋ ಕ್ರೂರ ರಾಕ್ಷಸಿ, ಘಾತವಾಯ್ತು ಘಾತವಾಯ್ತು. ಅಯ್ಯೋ ಎನ್ನ ದೇವಗಣ, ನಾನು ಏನು ಗತಿ ಮಾಡಲಿ ದೇವ? ಎನ್ನ ಹೆಂಡರ ಮಕ್ಕಳಿಗೆ ನಾನು ಹೇಗೆ ತರವಲಿ? ಎನ್ನ ಕಾಮಧೇನು ಬ್ರಾಹ್ಮಣ ಯಾವ ಬ್ರಾಹ್ಮಣ ಕುಮಾರ ಹೊಡೆದಿದನೆಂದು ಸಿಟ್ಟಿಗೆ ಬಂದು ಕಣ್ಣ ಮುಚ್ಚಿ ಮಲಗಿರುವ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಏನು ಗತಿ ಮಾಡಲಿ ದೇವ? ಎಲೈ ಬ್ರಾಹ್ಮಣ ಬರಿದರೆ ನೀನು ಯಾಕೆ ದುಃಖ ವ್ಯಕ್ತ ಮಾಡ್ತೀವಿ? ಹಸ್ತಿನೊಬ್ಬರಿಗೆ ಹೋಗಿ ದುರ್ಯೋಧನಿಗೆ ಬಹಾದುರ್ಖಾನನ ಗುರ್ತವನ್ನು ಹೇಳಿ ಅದಷ್ಟಾಗಳು ತೆಗೆದುಕೊಂಡು ಬರುವಂತವ್ರು ನಾವು ಬ್ರಾಹ್ಮಣ ಬರಿದರೆ. ಹೇ ಪಾಪಿಯಾದ ಮನುಷ್ಯರೇ, ಎನ್ನ ಪ್ರಾಣ ಪ್ರಿಯನಾದ ಕಾಮಧೇನುವನ್ನು ಕೊಂದು ಬೇಕಾದಷ್ಟು ಕೊಡ್ತಾನೆಂದ ಗರ್ವನಿಂದ ಮಾತನಾಡುತ್ತೆ ಆ ಪಾಪಿ. ಈ ಕಾಮಧೇನು ದುಃಖದಿಂದ ಉರಿತಿರುವ ಉರಿ ಕಿಚ್ಚಿನಲ್ಲಿ ಒಂದು ಎಣ್ಣೆ ಸುರಿಬಿದೆ ಆ ಅದಗೊನೆ. ನಿನ್ನಂತ ಪಾಪಿಗೆ ಈಗಲೇ ಶಾಪವನ್ನು ಕೊಡ್ತೀನಿ, ನೋಡುವಂತ ನಾವು. ಎನ್ನ ಕಾಮಧೇನು ನಿನ್ನ ಕಾಡ ನನ್ನ ಕಾಮಧೇನು ಶಿರದಲ್ಲಿ ಹೇಗೆ ಸೇರುತ್ತ ಹೋಗಿದ, ಅದೇ ರೀತಿ ನಿನ್ನ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ರಥದ ಚಾಕ ಭೂಮಿ ಒಳಗೆ ಸೇರಿ ನೀನು ಸತ್ತು ಹೋತೆ. ಕೇಳಿದ ಪಾಪಿಯಾದ ಮನುಷ್ಯರೇ, ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಇನ್ನೇನು ಗತಿ ಮಾಡ? ಈ ಬ್ರಾಹ್ಮಣ ಮನುಷ್ಯರು ಕೊಟ್ಟಿದ್ದ ಶಾಪವನ್ನು ಯಾವ ಕಾಲಕ್ಕೂ ತಪ್ಪಲಿಕ್ಕೆ ಸಾಧ್ಯವಿಲ್ಲ. ಎಲೈ ಶ್ರೀಕೃಷ್ಣ ಪರಮಾತ್ಮನೇ, ಈ ಬಹಾದುರ್ಖನಿಗೆ ಬಲಹೀನ ಮಾಡಬೇಕೆಂದು ನಾನಾ ಪರಿಂದ ಕಾಡಿದರು. ಈ ವೀರ ಕರ್ಣ ವೀರ ತನಿಕೆ ಕೇಳಿದ್ಯೋ ಶ್ರೀಕೃಷ್ಣ ಪರಮಾತ್ಮನೇ?
ಬಂದವರು ತಾರಸ್ವಾಮಿ ಹೋದ್ರು. ಏನಯ್ಯ ಸಂಗೀತಗಾರ ಶಿರೋಮಣಿ, ಯಾರೋ ಯಾರಿಲ್ಲೋ ಮಾತನಾಡಿಲ್ಲ. ಇದಕ್ಕೇನು ಉಪಯೋಗ ಮಾಡ್ಬೇಕಲ್ಲ ಸಂಗೀತಗಾರನೇ? ಅವ್ರಾದ್ರೂ ದೊಡ್ಡ ಜನ ಕಾಣಿಸ್ತಾರೆ, ಮತ್ತೊಂದು ಬೆಳಕ್ ಮಾತಾಡ್ಸಲ್ಲ ಸುಂದರ ಸಾರಥಿ. ಓಹೋ, ಅಚ್ಚಿಕೊಂದು ಗುಡ್ಡ ಇಚ್ಚಿಕೊಂದು ಗುಡ್ಡ, ನಡವಳಿಕೆ ನಮಾಜು ಗುಡ್ಡ. ನಮಾಜು ಗುಡ್ಡದ ಮೇಲೆ ಬಡ್ಡೆ ನಿವಹಿಸಂತ ಮಡ್ಡ ಸಾರಥಿ ಕಾಮುದಾರ ಪುಂಡ ಶೆಂಡುವರಿಗಳ ಗಂಡ ಪ್ರಚಾರಿಕ ಹೋ ಬಹದ್ದೂರ್ನ ಎದುರು ನಿಂತು ದಿಟ್ಟನಿಂದ ಪಟ್ಟನಂತೆ ಮಾತಾಡೋ ನೀನು ಯಾರು? ಸೇವಕ ಪ್ರಚಾರಿಕ. ಓಹೋ, ಏ ದೇವ, ನಾನು ಯಾರಂದ್ರೆ ಮುಖನಾದ ಪರಮೇಶ್ವರ ದ್ವಾರಗಳಿಗೆ ಕಣವೆ. ನನಗೆ ಸಾರಥಿನೋ ತಾಮದಾರದರಿಯೇ ದೊಡ್ಡ ದೇವರ ಸರಿ. ಅಲೇ ಸಾರಥಿ, ಹೋಗ್ತಿ ಎಲ್ಲಿ ನಾಮಾಂಕಿತ ಏನೆಂದರೆ ನೋಡಿ, ಈ ಬಹದ್ದೂರ್ನ ಅರಬಟ್ಟಕ್ಕೆ ಧರಣಿ ಮಂಡಲಗಳ ಹಂಚಿ ಧರಣಿ ನಡಿಗೆ ಹೋಗುದು. ಈ ವೀರ ಪರಶುರಾಮನ ದೇಶಕ್ಕೆ ಅದೆಷ್ಟು ಕ್ಷತ್ರಿಯರು ಭೂಮಿ ಮೇಲೆ ಬಿದ್ದು ಕೆಸರಿನಲ್ಲಿ ಹುಲ್ಲಿನಂತೆ ಒದ್ದಾಡಿ ಸತ್ತು ಹೋಗೋರು. ಏನ ತಂದೆಯಾದ ಜಮದಗ್ನಿ ಋಷಿಗೆ ಕಾಮಧೇನು ಸಲುವಾಗಿ ನೋಡ್ರಿ, ಶಸ್ತ್ರಾರ್ಜುನನ ಹೊಡೆದಿರುವ 21 ಬಾಣಿನ ಸಲುವಾಗಿ ಈ ಭೂಮಿ ಮೇಲೆ ಕ್ಷತ್ರಿಯರಿಗೆ 21 ಸಲ ಸಂಹಾರ ಮಾಡಿ ಈ ಭೂಮಿ ಮೇಲೆ ಕ್ಷತ್ರಿಯರ ಮತವನ್ನು ಜರ್ರನೆ ಇಳಿಸುವ ಸಲುವಾಗಿ ಏನ ತಂದೆಯಾದ ಜಮದಗ್ನಿ, ತಾಯಿಯಾದ ರೇಣುಕಾದೇವಿ ಇವರ ಉದರದಲ್ಲಿ ಜನಿಸಿ ಬಂದಿರೋ ವೀರ ಪರಶುರಾಮನೆಂದು ತಿಳಿಯಲು ಸಾರಥಿ ಅತಿ ಜಾಗೃತಿ. ಪರಶುರಾಮವಾಯಿತು ಅಂದವಾದ ನಿನ್ನ ಚಂದ ಕೈಲಾಸ ರಾಜ್ಯ ಮಂದಿರಗಳನ್ನು ಬಿಟ್ಟು ಈ ನೆರಸವ ಬಂದಿರ ಕಾಣ್ಯ ದೇವಿ ಪ್ರಭಾವ. ಅಲ್ಲ ಸಾರಥಿ, ನಮ್ಮಿರುವ ಮೇಲೆ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದುದು ತಾತ್ಪರ್ಯ ಅಂದರೆ ಅದೇ ಕೇಳಿದ್ರೆ ನೋಡ್ರಿ, ಎನ್ನ ಆಶ್ರಮದಲ್ಲಿ ಯಾವ ಬ್ರಾಹ್ಮಣ ಕುಮಾರನು ಬಂದಿದ್ದಾನೊಂದು ವಾರ್ತೆಯನ್ನು ಕೇಳಿದರೆ ಸಾರಥಿ ಅತಿ ಜಾಗೃತಿ. ಬಂದ್ರೆ ಸಹಜವಾಯ್ತು, ಕುಂತು ಮಂದಿಗೆ ಬಹಳ ಸಂತೋಷ ಆಯ್ತು. ನನಗೆ ಹೇಳತ್ತೇನೆ ದೇವಿ ಪ್ರಭಾವ. ಸಾರಥಿ, ಹೋಗ್ತಿ ಆ ಬ್ರಾಹ್ಮಣ ಕುಮಾರನು ದಾವಲ್ಲಿರೋನಿಗೆ ಬೇಗನೆ ಕರೆಸುವಂತ ನಾವು ಸಾರಥಿ ಅತಿ ಜಾಗೃತಿ. ಮಾತಾಡ್ಕೊಳ್ಳಿ. ನಮೋ ನಮೋ, ನಿಮ್ಮ ಪಾಲಿಕೆ ಬ್ರಾಹ್ಮಣ ಕುಮಾರನು ವಂದಿಸುತ್ತಾನೆ. ಅಷ್ಟ ಆಶೀರ್ವಾದದಲ್ಲಿ ಮೇಲ್ ಕೇಳುವಂತ ನಾವು ಕುಮಾರನೇ. ಇದಕ್ಕೆ ನಾನೊಂದು ನೀ ಕೇಳ್ತೀನಿ, ಚೆನ್ನಾಗಿ ಹೇಳುವಂತ ನಾವು ಕುಮಾರನೇ.
ಬಹದ್ದೂರ ಪರಶುರಾಮನ ಆಶ್ರಮಕ್ಕೆ ಯಾಕೆ ಬಂದ ಹೇಳುವಂತ ನಾವು ಕುಮಾರನೇ. ಹೇಗೆ ಗುರುದೇವನೇ, ಎನ್ನ ಗೋತ್ರವು ಏನೆಂದರೆ ಕಳಿಂಗ ದೇಶದಲ್ಲಿ ಸುತಸ್ಥ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿ ಪೂಜಾರ್ಚ ಮಾಡುವ ಸಹಿತ ಬ್ರಾಹ್ಮಣ ನಾನು. ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಧರುಧರಾಗಬೇಕೆಂದು ನಿಮ್ಮ ಸಮೀಪ ವಿದ್ಯಾಭ್ಯಾಸಕ್ಕೋಸ್ಕರ ಸಲುವಾಗಿ ಬಂದಿರುವೆನು. ಕೇಳಿದ್ಯಾ ಎಂದು ಗುರುಗಳಾದ ಪರಶುರಾಮರೇ? ಹೇ ಬ್ರಾಹ್ಮಣ ಮನುಷ್ಯನೇ, ನೀನು ಹೇ ಬ್ರಾಹ್ಮಣ ಮನುಷ್ಯನೇ, ನಾನು ಮದಮಸ್ತ ಕ್ಷತ್ರಿಯರ ಮದವನ್ನು ಜರ್ರನೆ ಇಳಿಸುವ ಸಲುವಾಗಿ 21 ಸಲ ಕ್ಷತ್ರಿಯ ಜಗತ್ತ ಮಾಡಿದ್ದೀನಿ. ನೀನು ಬ್ರಾಹ್ಮಣ ಕುಮಾರನಂದು ವಿದ್ಯಾದಾನ ಮಾಡ್ತೀನಿ. ಸ್ವಲ್ಪ ನಿನ್ನ ತೇಜವನ್ನು ನೋಡಿದ್ರೆ ನನಗೆ ಸಂಶಯ ಬರುತ್ತಿದ್ದೆ. ಒಂದು ವೇಳೆ ಸುಳ್ಳ ಮಾತನ್ನು ನಾಡಿ ವಿದ್ಯಾಧಾರಣ ಮಾಡಿದ್ರೆ ಇದೇ ಈ ನನ್ನ ಪರಶುದಿಂದಲೇ ನಿನ್ನನ್ನು ಚಂಡವನ್ನು ಹಾರಿಸಿ ಚೂರ ಚೂರ ಮಾಡಿ ಹದ್ದು ಕಾಗಿಗೆ ಹಬ್ಬದ ಊಟ ಹಾಕುವೆ. ಕೇಳಿದ್ಯಾ ಬ್ರಾಹ್ಮಣ ಕುಮಾರನೇ? ಹೇಳು ಗುರುದೇವನೇ, ನಾನು ಹೇಳಿದ ಮಾತು ಸುಳ್ಳವಾದರೆ ನನ್ನ ಶಿರವನ್ನು ತಮ್ಮ ಪರಿಷತ್ ಹಾರಿಸಿ ಮುಕ್ತಿ ಕೊಡುವಂತವರಾಗಲಿ ಗುರುದೇವರೇ. ಹೇ ಬ್ರಾಹ್ಮಣ ಮನುಷ್ಯರೇ, ನೀನು ಇಷ್ಟು ದಿನ ಕಲಿತಿರುವ ಶಸ್ತ್ರ ಸಾಮರ್ಥ್ಯವನ್ನು ಬಹದ್ದೂರ ಪರಶುರಾಮನ ಮುಂದೆ ತೋರಿಸುವಂತ ನಾವು ಕುಮಾರನೇ. ಈ ಬ್ರಾಹ್ಮಣದಲ್ಲಿ ಬ್ರಹ್ಮ ಋಷಿ ಮತ್ತು ಕ್ಷತ್ರಿಯರ ಮತವನ್ನು ಮರ್ದನ ಮಾಡುವ ಗುರು ಪರಶುರಾಮನೇ, ಈ ಬಾಣ ಬಿಲ್ಲವನ್ನು ನಿಮ್ಮ ಪಾದ ಮೇಲೆ ಅರ್ಪಿಸುವೆನು. ಇನ್ನು ಯಾಕೆ ತಡವು? ನಿಮ್ಮ ದೂರವಾದ ಪರಿಷತ್ ಪಾಪಿ ಬ್ರಾಹ್ಮಣ ಕುಮಾರನ ಶಿರವನ್ನು ಹಾರಿಸುವಂತವರ. ಅದು ಯಾಕಂದ್ರೆ ಗುರು ಮೇಲೆ ಬಾಣ ಬಿಡುವುದಂದ್ರೆ ತಾಯಿ ತಂದೆ ಕೊಲೆ ಮಾಡಿದಂತ ಪಾಪ ಬರುವುದು. ಕೇಳಿದ್ರಿ ಎಂದು ಗುರುಗಳಾದ ಪರಶುರಾಮರೇ? ಶಾಬಾಷ್ ಬ್ರಾಹ್ಮಣ ಕುಮಾರನೇ, ನಿನ್ನ ಶಾಸ್ತ್ರ ವಿದ್ಯೆಯನ್ನು ನೋಡಿ ನನ್ನ ಮನಸ್ಸು ಅತ್ಯಾನಂದವಾಯ್ತು. ಇನ್ನ ಮೇಲೆ ಈ ಜಗತ್ತಿನಲ್ಲಿ ಎಲ್ಲರೂ ಒಳಗೆ ಸರ್ವಶ್ರೇಷ್ಠ ಧನುರ್ಧಾರಿ ಮಾಡ್ತೀನಿ. ಶಾಸ್ತ್ರವಿದ್ಯೆಯನ್ನು ಪೂರ್ಣವಾಯಿತು. ಇನ್ನ ಮೇಲೆ ಜಗತ್ತಿನಲ್ಲಿ ಬಹದ್ದೂರ ವೀರ ಪರಶುರಾಮನ ಶಿಷ್ಯನಾಗಿ ಮೆರೆಯುವಂತ ನಾವು ಕುಮಾರನೇ. ಎಲೈ ಗುರುಗಳಾದ ಪರಶುರಾಮರೇ, ಜನರು ಉಳಿಯಂತೆ ನಾನು ನನ್ನ ಇಚ್ಛೆಯಂತೆ ನಿಮಗೆ ಗುರುದಕ್ಷಿಣೆ ಕೊಡ್ತೇನೆ. ನಿಮ್ಮ ಇಚ್ಛೆವು ಹೇಳುವಂತವರಾಗಲಿ. ಒಂದು ವೇಳೆ ಗುರುದಕ್ಷಿಣೆ ಬಹು ಕಟ್ಟಡಿದ್ರೆ ನಿಮ್ಮ ಪುಣ್ಯ ಪ್ರಭಾವದಿಂದ ಶಕ್ಯ ಮಾತು ಶಕ್ಯ ಮಾಡುವ ಸಾಮರ್ಥ್ಯ ಈ ನನ್ನ ಬಲವಾದ ಭುಜದಲ್ಲಿ ಬಂದಿದೆ. ಬೇಗನೆ ನಿಮ್ಮ ಇಚ್ಛೆವು ಹೇಳುವಂತವರಾಗಲಿ ಈ ಗುರುದೇವರೇ. ಹೇಳು ಬ್ರಾಹ್ಮಣ ಕುಮಾರನೇ, ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿ ನನ್ನಂತ ಬ್ರಹ್ಮಶ್ರೇಷ್ಠಮನಿಗೆ ಗುರುದಕ್ಷಿಣೆ ಮಾತನಾಡ್ತೀಯಾ ಹೇಳಿ? ಬ್ರಾಹ್ಮಣನು ಒಡನೆ ದಕ್ಷಿಣ ಎಂದಿಗೂ ಸಹಿಸಲಾರನು. ಇನ್ನ ಮೇಲೆ ಭೂಮಿ ಮೇಲೆ ಮದಂಗಾಗಿರುವ ಕ್ಷತ್ರಿಯರ ಮದವನ್ನು ನಿನ್ನ ಶಸ್ತ್ರವಿದ್ಯೆಯಿಂದ ಇಳಿಸುವ ಶ್ರೇಷ್ಠ ಕಾರ್ಯ ನಿನ್ನ ಬಲವಾದ ಭುಜದ ಮೇಲೆ ಹಾಕಿ ನಾನು ನಿಶ್ಚಿತವಾಗಿ ಧ್ಯಾನ ತಪಸ್ಸೆ ಮಾಡ್ತೀನಿ. ಹೇಳಿದ್ಯಾ ಬ್ರಾಹ್ಮಣ ನಂದನ? ಇನ್ನ ಮೇಲೆ ನಾನು ವಿಶ್ರಾಂತಿ ಪಡೆಯುತ್ತೀನಿ. ನನ್ನ ನಿದ್ರೆಯನ್ನು ಯಾವ ಕಾರಣದಿಂದ ನಾಶ ಮಾಡಬೇಡ. ಕೇಳಿದ್ಯಾ ಬ್ರಾಹ್ಮಣ ಕುಮಾರನೇ? ಕ್ಷತ್ರಿಯ ಕುರಿತು ಕಾಣದಂತ ಗುರು ಪರಶುರಾಮನೇ, ನೀವು ನಿಶ್ಚಿಂತವಾಗಿ ನನ್ನ ತೊಡಿ ಮೇಲೆ ವಿಶ್ರಾಂತಿ ಪಡೆಯುವಂತವರಾಗಲಿ. ಸಾಕ್ಷಾತ್ ದೇವಾದಿ ದೇವರು ವಿಶ್ರಾಂತಿ ಕೇಳ ಮಾಡುವುದು ಯಾರಿಂದ ಸಾಧ್ಯವಿಲ್ಲ. ನೀವು ನಿಶ್ಚಿಂತವಾಗಿ ವಿಶ್ರಾಂತಿ ಪಡೆಯುವಂತವರಾಗಲಿ ಗುರುದೇವರೇ. ಈಗೋ ಈ ಸೂರ್ಯನ ಬಿಸಿಲು ಎನ್ನ ಗುರುವಿನ ಮುಖ ಮೇಲೆ ಬೀಳುತ್ತಿದೆ. ಬಿಸಿಲಿನ ತಾಪದಿಂದ ಎನ್ನ ಗುರುವಿನ ನಿದ್ರೆ ಭಂಗಾಗಬಹುದು. ಎನ್ನ ಎರಡು ಕರಗಳನ್ನು ಸೂರ್ಯನ ಎದುರು ಹಿಡಿದು ಎನ್ನ ಗುರುವಿನ ಮುಖ ಮೇಲೆ ನೆರಳು ಮಾಡುವೆನು. ಎಲೈ ಸಾರಥಿ, ಪರಶುರಾಮದಿಂದ ಪಡೆದಿರುವ ಶಸ್ತ್ರವಿದ್ಯದಿಂದ ಈ ಮಹಾರಥಿ ಕರ್ಣನು ಜಗಜ್ಯೋತಿ ಆಗಿರುವನು. ಈ ವೀರನಿಗೆ ಯುದ್ಧದಲ್ಲಿ ಸೋಲಿಸುವುದು ಯಾರಿಂದ ಸಾಧ್ಯವಿಲ್ಲ. ಇದಕ್ಕೆ ಏನಾರು ಉಪಾಯ ಮಾಡಿ ಪರಶುರಾಮನ ವಿದ್ಯೆ ಈ ಮಹಾರಥಿ ಕರ್ಣಗೆ ಸಿಗಲಾರದಂತೆ ಮಾಡಬೇಕು. ನೋಡಿ ಹೋ ಹೋ
ಎನ್ನ ಮಾಯಾಜಾಲದಿಂದ ಕರ್ಣನ ಕರ್ಮಕ್ಕೆ ಡೊಂಗಿ ಹೊಡೆದ ರೂಪವನ್ನು ತೊಟ್ಟು ಶಹಬ್ಬಾಸ್ ಕರ್ಣನ ತೊಡೆಯನ್ನು ಚೂರು ಚೂರು ಮಾಡಿಬಿಡುವನು. ಶಹಬ್ಬಾಸ್ ಎಲ್ಲೋ ಮೃಗೇಂದ್ರೆ ತಾಳುವಂತವ್ರಾಗು ಎನ್ನ ತೊಡಿವನ್ನು ಏಕೆ ಕತ್ತರಿಸ್ತೀವಿ? ನಿನ್ನನ್ನು ಚೂರು ಚೂರು ಮಾಡ್ಬೇಕಂದ್ರೆ ನನ್ನ ಕರುಗಳನ್ನು ಸೂರ್ಯ ಅನ್ನೋದನ್ನ ಹಿಡಿದಿದೆ. ಅಯ್ಯೋ ದೈವಗಳ ನಾನು ಇನ್ನೇನು ಗತಿ ಮಾಡಲ್ಲ.